ಸಂಸ್ಥೆಯ ಅಧ್ಯಕ್ಷರು ನಮ್ಮೆಲ್ಲರ ಒಳ್ಳೆಯ ಅಧ್ಯಕ್ಷರು. ಬಂಧುಗಳೇ, ಈಗ ರಾಷ್ಟ್ರಗೀತೆ ಅಟೆನ್ಷನ್ ದೈವಿ ಶಕ್ತಿಯನ್ನು ಪ್ರಾರ್ಥನೆ ಮಾಡೋಣ. ನೀವೆಲ್ಲ ಕೂತ್ಕೊಂಡು ಸರ್ ಅವ್ರು ಈಗ ನಿಮ್ಗೆಲ್ಲರಿಗೂ ವಿದ್ಯಾರ್ಥಿ ಪುಡಿ ಅಂತ ತಾಯಿ ಶಾಲೆಯನ್ನು ಸ್ಮರಿಸ್ಕೊಳ್ಳೋಣ. ಸರಸ್ವತಿ ವಂದನ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ಶ್ರೀ ಶರಣ್ಯ ಮಂಡಿಯವರೇ, ಈ ಸಮಾರಂಭದಲ್ಲಿ ಭಾಗಿಯಾಗಿರುವ ಶ್ರೀ ಜಗನ್ನಾಥ ಸಾಗರ್ ಅವರೇ, ಶ್ರೀ ಪಿ ಶಿವಶಂಕರ್ ಎಂದೂ ನೋಡಿರಲಿಲ್ಲ. ಇವತ್ತು ಮೊದಲನೇ ಬಾರಿಗೆ ನಾನು ನೋಡ್ತಾ ಇದ್ದೀನಿ. ಅದರಿಂದ ತುಂಬ ಸಂತೋಷ ಆಗ್ತಾ ಇದೆ. ಅಷ್ಟೇ ಅಲ್ಲ, ಮನಸ್ಸಿಗೆ ಒಂದು ಭಾವನೆ ಆಗ್ತಾ ಇದೆ. ನಮ್ಮ ಜನಾಂಗದ ಜೀವನದಲ್ಲಿ ಒಂದು ನವ ಚೈತನ್ಯ ಉಂಟಾಗ್ತಾ ಇದೆ. ಸಮಾಜದ ಬಂಧುಗಳಿಗೆ ಮತ್ತೆ ಪುರಸ್ಕೃತರಾಗ್ತಕ್ಕಂಥ SSLC ಮತ್ತು PUC ವಿದ್ಯಾರ್ಥಿಗಳಿಗೆ, ಅವರ ತಂದೆ ತಾಯಿಗಳಿಗೆ ಅತ್ಯಂತ ಗೌರವಪೂರ್ವಕವಾದ ನಮನಗಳನ್ನು ತಿಳಿಸಿದ್ರೆ ನಾನು ಇಷ್ಟಪಡ್ತೀನಿ. ಅದೇ ರೀತಿ ಈ ಕಾರ್ಯಕ್ರಮ ಇಷ್ಟು ಯಶಸ್ವಿ ಆಗಬೇಕಾದ್ರೆ ಈ ಒಂದು ಸಂಸ್ಥೆ ಶ್ರೀ DY ಉಪ್ಪಾರ ಶೈಕ್ಷಣಿಕ ಮತ್ತು ಸಾಮಾಜಿಕ ಪ್ರತಿಷ್ಠಾನ ಹೆಚ್ಚಿನ ಆಸ್ಥೆಯನ್ನು ವಹಿಸಿ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದೆ. ಇದು ಶೈಕ್ಷಣಿಕವಾಗಿ ಮುಂದುವರಲು ಮಾಡ್ತಾ ಇದೆ. ಎಲ್ಲ ವಿದ್ಯಾರ್ಥಿಗಳನ್ನ, ಪ್ರತಿಭಾನ್ವಿತರನ್ನ, ಅವರ ತಂದೆ ತಾಯಿಗಳನ್ನ, ಜನಾಂಗದ ಎಲ್ಲ ಜನಗಳನ್ನ ಇಂತಹ ಸಭೆಗಳಲ್ಲಿ ಒಟ್ಟಿಗೆ ಸೇರಿಸಿ ಜನಜಾಗೃತಿಯನ್ನ ಮೂಡಿಸ್ತಾ ಇರ್ತಕ್ಕಂಥ ಒಂದು ಶ್ರೇಷ್ಠ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಲ್ಲಿ ಮತ್ತೆ ಶರಣ್ಯ ಬೆಂಡಿಯವರ ಕುಟುಂಬದವರಿಗೆ, ಕಾರ್ಯದರ್ಶಿಯವರಿಗೆ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ನಾವು ನೀವು ಮಾಡಿಕೊಡೋಣ. ಅದರಿಂದ ನಾವೆಲ್ಲರೂ ಎತ್ತಿ ನಾವು ಅವರಿಗೆ ನಮ್ಮ ಗೌರವವನ್ನು ತಿಳಿಸೋಣ ಅಂತ ನಾನು ಹೇಳ್ತೀನಿ. ಶರಣ್ಯ ಬೆಂಡಿಯವರೇ ಮತ್ತು ಉಪ್ಪಾರ ಶೈಕ್ಷಣಿಕ ಸಾಮಾಜಿಕ ಪ್ರತಿಷ್ಠಾನವೇ ನಮ್ಮೆಲ್ಲ ಜನಾಂಗದ ಎಲ್ಲ ಜನಗಳ ಪರವಾಗಿ ನಿಮಗೆ ಸ್ಫೂರ್ತಿಯಾಗಲಿ ಅಂತ ಹೇಳಿ ಹೃತ್ಪೂರ್ವಕವಾದ ಈಗ ಶಿಕ್ಷಣದ ಬಗ್ಗೆ ನಾವು ಒಂದಷ್ಟು ಮಾತಾಡೋಣ. 4 ವಿಷಯಗಳನ್ನು ನಾವು ತಿಳ್ಕೊಳ್ಳೋಣ. ಯಾವುದೇ
ಇಲ್ಲ. ಶಿಕ್ಷಣಕ್ಕೆ ಸಮಾನವಾಗಿರ್ತಕ್ಕಂತಹ ಯಾವುದೇ ಶ್ರೀಮಂತಿಕೆ ಪ್ರಪಂಚದಲ್ಲಿ ಇಲ್ಲ. ಅಂದ್ರೆ ಮನುಷ್ಯ ಜೀವನದಲ್ಲಿ ಸಾಟಿ ಇಲ್ಲದ, ಅಂದ್ರೆ ನಾಟ್ ಕಂಪ್ಯಾರಬಲ್, ಸಾಟಿ ಇಲ್ಲದ ಸಂಪತ್ತು ಅಂತ ಹೇಳಿದ್ರೆ ಎಜುಕೇಶನ್, ಶಿಕ್ಷಣ. ಅಂದ್ರೆ ನಾವೇನ ಸದೃಶ. ನಾಲೆಡ್ಜ್ ಈಸ್ ಆಲ್ ಪವರ್ಫುಲ್. ಯಾರು ಜ್ಞಾನ ಸಂಪಾದನೆಯನ್ನು ಮಾಡಿದರೋ ಈ ಜಗತ್ತಿನಲ್ಲಿ ಅವರೇ ಶ್ರೇಷ್ಠರಾಗಿ ಇರಲಿಕ್ಕೆ ಸಾಧ್ಯ ಇದೆ. ಅದರಿಂದ ಎಜುಕೇಶನ್ ಅಂದರೆ ಏನು ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಳೋಣ. ಅದಕ್ಕೆ ಏನು ಶಕ್ತಿ ಇದೆ? ನೆಲ್ಸನ್ ಮಂಡೇಲಾ, ವಿವೇಕಾನಂದರು ಇಂಥ ಅನೇಕ ಶಿಕ್ಷಣ ತಜ್ಞರು ಕೆಲವು ಅಭಿಪ್ರಾಯಗಳನ್ನು ಪಟ್ಟಿದ್ದಾರೆ. ಈ ಪ್ರಪಂಚವನ್ನು, ಜನಗಳ ಜೀವನವನ್ನು, ಜನಗಳ ಭಾವನೆಗಳನ್ನು, ಜನಗಳ ಬದುಕನ್ನು ಬದಲಾಯಿಸಲಿಕ್ಕೆ ಶಕ್ತಿ ಇರ್ತಕ್ಕಂಥ ಒಂದೇ ಒಂದು ಅತಿ ಮುಖ್ಯವಾದ ಟ್ರಾನ್ಸ್ಫಾರ್ಮ್ ಇಂಡಿವಿಜುವಲ್. ಎಜುಕೇಶನ್ ಕ್ಯಾನ್ ಟ್ರಾನ್ಸ್ಫಾರ್ಮ್ ಸೊಸೈಟಿ. ಎಜುಕೇಶನ್ ಕ್ಯಾನ್ ಟ್ರಾನ್ಸ್ಫಾರ್ಮ್ ದಿ ವರ್ಲ್ಡ್. ಈ ಪ್ರಪಂಚವನ್ನು ಬದಲಾಯಿಸುವಂತಹ ಶಕ್ತಿ, ವ್ಯಕ್ತಿಯನ್ನು ಬದಲಾಯಿಸುವಂತಹ ಶಕ್ತಿ, ಸಮಾಜವನ್ನು ಬದಲಾಯಿಸುವಂತಹ ಶಕ್ತಿ ಇರ್ತಕ್ಕಂಥದ್ದು ಶಿಕ್ಷಣಕ್ಕೆ ಮಾತ್ರ. ಎಜುಕೇಶನ್ ಈಸ್ ನಾಟ್ ಹೌ ಮೆನಿ ಡಿಗ್ರೀಸ್ ವಿ ಪೊಸೆಸ್. ಎಜುಕೇಶನ್ ಈಸ್ ಹೌ ವಿ ಬಿಹೇವ್. ಶಿಕ್ಷಣ ಅಂತ ಹೇಳಿದ್ರೆ ನಾವು ಎಷ್ಟು ಪದವಿಗಳನ್ನು ಪಡೆದಿದ್ದೇವೆ, ಪ್ರಶಸ್ತಿಗಳನ್ನು ಪಡೆದಿದ್ದೇವೆ ಅನ್ನೋದು ಶಿಕ್ಷಣ ಅಲ್ಲ. ಎಜುಕೇಶನ್ ಈಸ್ ಹೌ ವಿ ಬಿಹೇವ್. ಶಿಕ್ಷಣ ಅಂದರೆ ನಾವು ಹೇಗೆ ನಡೆದುಕೊಳ್ಳುತ್ತೇವೆ, ಹೇಗೆ ಸಮಾಜದಲ್ಲಿ ಬದುಕುತ್ತೇವೆ ಅಂತಕ್ಕಂಥದ್ದು ಶಿಕ್ಷಣ. ಕ್ಯಾರೆಕ್ಟರ್ ಬಿಲ್ಡಿಂಗ್, ಮ್ಯಾನ್ ಮೇಕಿಂಗ್ ಈಸ್ ಎಜುಕೇಶನ್. ಅಂದರೆ ನಮ್ಮ ನೈತಿಕತೆಯನ್ನು ಹೆಚ್ಚು ಮಾಡಿ ಈ ಸಮಾಜದಲ್ಲಿ ಒಂದು ಶ್ರೇಷ್ಠ ವ್ಯಕ್ತಿಯಾಗಿ ನಾನು ಬದುಕ್ತೀನಿ ಅನ್ನುವಂತಹ ಮಾನಸಿಕ ದೈಹಿಕ ಪರಿವರ್ತನೆ ಮಾಡಿ ಸಮಾಜಕ್ಕೆ ಉಪಯೋಗವಾಗ್ತಕ್ಕಂಥ ವ್ಯಕ್ತಿಯನ್ನಾಗಿ ತಯಾರು ಮಾಡ್ತಕ್ಕಂಥದ್ದು ಶಿಕ್ಷಣ. ಇಟ್ ಈಸ್ ಮ್ಯಾನಿಫೆಸ್ಟೇಷನ್ ಆಫ್ ಡಿವಿನಿಟಿ ಇನ್ಹೆರೆಂಟ್ ಇನ್ ಹ್ಯೂಮನ್ ಬೀಯಿಂಗ್. ಶಿಕ್ಷಣ ಅಂತ ಹೇಳಿದ್ರೆ ಈಗಾಗಲೇ ನಮ್ಮಲ್ಲಿ ಪವಿತ್ರತೆ ಅನ್ನೋದು ಹುದುಗಿದೆ. ಎವ್ರಿ ಸೋಲ್ ಇಸ್ ಪೊಟೆನ್ಷಿಯಲಿ ಡಿವೈನ್. ನಾವೆಲ್ಲರೂ ಕೂಡ ಪವಿತ್ರಾತ್ಮರು. ನಮ್ಮ ಹೃದಯದಲ್ಲಿ ಅತ್ಯಂತ ಶ್ರೇಷ್ಠವಾದ ತನ ತುಂಬಿದೆ. ಆದರೆ ನಮಗೆ ಅವಕಾಶಗಳಿಲ್ಲ, ಅವಕಾಶ ವಂಚಿತರಾಗಿದ್ದೇವೆ. ನಮ್ಮಲ್ಲಿರ್ತಕ್ಕಂತಹ ಶಕ್ತಿಯನ್ನು ಪ್ರಕಟಗೊಳಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಅದನ್ನು ಪ್ರಕಟಗೊಳಿಸೋಕ್ಕೋಸ್ಕರ ನಾವು ಶಿಕ್ಷಣವನ್ನು ಕೊಡಬೇಕಾಗಿದೆ. ಎಜುಕೇಶನ್ ಇಸ್ ಟು ಚೇಂಜ್ ದಿ ಸೊಸೈಟಿ. ನಾವು ಕೊಡಬೇಕಾಗಿದೆ ಆ ಶಿಕ್ಷಣವನ್ನು. ಶಿಕ್ಷಣ ಇಲ್ಲೇ ಇದೆ ಏನಾಗುತ್ತೆ ಸಮಾಜದಲ್ಲಿ? ಶಿಕ್ಷಣ ರಹಿತವಾಗುತ್ತೆ ಒಂದು ಸಮಾಜ ಅಂತ ಹೇಳಿದ್ರೆ. ಒಂದು 100 ವರ್ಷಗಳಿಂದ ವಿವೇಕಾನಂದರು ಒಂದು ಮಾತು ಹೇಳಿದ್ದಾರೆ ಶಿಕ್ಷಣದ ಬಗ್ಗೆ. ಯಾವ ಸಮಾಜದಲ್ಲಿ ನೈತಿಕ ಮೌಲ್ಯಗಳು ಇರಲ್ವೋ ಅಂತ ಸಮಾಜದಲ್ಲಿ ಪುರುಷ ಮತ್ತು ಸ್ತ್ರೀಯರೇ ದೇವತೆಗಳಾಗುತ್ತಾರೆ, ಹಣವೇ ಪೂಜಾರಿಯಾಗುತ್ತದೆ. ಅತ್ಯಾಚಾರ, ಅನಾಚಾರ, ದುರಾಚಾರ, ಭ್ರಷ್ಟಾಚಾರ ಸಮಸ್ಯೆಗಾಗಿ ಮನುಷ್ಯನಿಗೆ ಅತಿ ಮುಖ್ಯವಾಗಿ 3 ವಿಷಯಗಳು ಬೇಕಾಗುತ್ತೆ. ಒಂದು ಆಪರ್ಚುನಿಟಿ, ಎರಡನೇದು ಬ್ಲೆಸ್ಸಿಂಗ್ಸ್ ಅಂದ್ರೆ ಆಶೀರ್ವಾದ, ಮೂರನೇದು ಹಾರ್ಡ್ ವರ್ಕ್ ಅಂದ್ರೆ ನಮ್ಮ ಕಠಿಣ ಪರಿಶ್ರಮ. ಈ 3 ಒಂದಾದ್ರೆ ಪ್ರತಿಯೊಂದು ವ್ಯಕ್ತಿಯು ಕೂಡ, ಪ್ರತಿಯೊಂದು ಸಮಾಜವೂ ಕೂಡ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇದೆ. ಸೊ ಮೊದಲನೇದಂದ್ರೆ ಆಪರ್ಚುನಿಟಿ. ನಾವೆಲ್ಲ ವಿ ಆರ್ ಆಲ್ ಡಿಲೈಡ್ ಆಪರ್ಚುನಿಟಿ. 2 ವಿಷಯಗಳಿದೆ ಅಷ್ಟೇ. ಯಾವ ಅವಕಾಶ ಉಳ್ಳವರೋ, ಅವಕಾಶ ವಂಚಿತರೋ, 2 ವರ್ಗ ಸಮಾಜದಲ್ಲಿ ಇರ್ತಕ್ಕಂಥದ್ದು. ಯಾರಿಗೆಲ್ಲ ಆಪರ್ಚುನಿಟಿ ಅಭಿವೃದ್ಧಿ ಪಥದಲ್ಲಿದ್ದಾರೆ, ಯಾವ ಅವಕಾಶ ವಂಚಿತರಾಗಿದ್ದಾರೋ ಅವರೆಲ್ಲ ಸಮಾಜದಲ್ಲಿ ಕೆಳವರ್ಗದಲ್ಲಿ ಇದ್ದಾರೆ. ಅದರಿಂದ ಆಪರ್ಚುನಿಟಿ ಅಂತಕ್ಕಂಥದ್ದು ಜೀವನದಲ್ಲಿ ಅತಿ ಮುಖ್ಯವಾದ. ನಿಮಗೆ ಒಂದು ಅವಕಾಶ. ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ತೆ ದೈವಪುತ್ರಾಯ ಗಂಗಾವತರಣ ಕಾರಣಾಯಕ ಉಪವೇಯಕುಲ ಸಕಲ ಜೀವಕುಲ ಮನುಕುಲ ಉದ್ಧಾರಕಾಯ ಭಗವತ ರಾಜಋಷಿ ಭಗವತ ಋಷಿಯನ್ನ ವೃಂದಾವನದಲ್ಲಿ ಸ್ಮರಿಸಿಕೊಂಡು ಎನ್ನ ಇಷ್ಟ ದೈವ ಗುರುದೇವನನ್ನು ಸ್ಮರಿಸಿಕೊಂಡು ಇವತ್ತಿನ ದೇವಯುಗ ಶೈಕ್ಷಣಿಕ ಸಾಮಾಜಿಕ ಪ್ರತಿಷ್ಠಾನದ ಈ ಸಮಾರಂಭದಲ್ಲಿ ಅಧ್ಯಕ್ಷರಾಗಿ ಆ ಕುಟುಂಬದ ವರ್ಗದೊಂದಿಗೆ
ಇವತ್ತು ಶಿಸ್ತುಬದ್ಧವಾಗಿ ತುಂಬಾ ಸುಂದರವಾಗಿ ಅಚ್ಚುಕಟ್ಟಾದ ವ್ಯವಸ್ಥೆಗಳೊಂದಿಗೆ ಕಾರ್ಯಕ್ರಮ ಮಾಡ್ತಾ ಇರೋದು ನೋಡಿದಾಗ ತುಂಬಾ ನಮಗೆ ಹೆಮ್ಮೆ ಅನಿಸ್ತದೆ. ಹಾಗೆಯೇ
ಮಹಾತ್ಮ ಸತ್ಯ ಹರಿಶ್ಚಂದ್ರ ಮತ್ತು ಮಹಾತ್ಮ ಗಾಂಧೀಜಿ ಎರಡು ಹೆಸರನ್ನ ನಾವು ತಗೋಬಹುದು. ಹೌದಾ? ಅವ್ರು ಹೇಗೆ ಹೇಳಿದ್ರು ಸತ್ಯ ಅಂತ, ಎಲ್ಲಿವರೆಗೂ ಸತ್ಯ ಹೇಳಿದ್ರು ಗಾಂಧೀಜಿ ಅವರಂದ್ರೆ ಅವ್ರಿಗೆ ಚಿಕ್ಕ ಇರಬೇಕು ಸತ್ಯವಂತರಾಗಿ. ಈ ಸತ್ಯವಂತರಾಗಿ ಹೇಗಿತ್ತು ಕೊನೆಗೆ ಒಂದು ಉದಾಹರಣೆಯನ್ನು ಕೊಡ್ತೀನಿ. ಗಾಂಧೀಜಿ ಅವರಿಗೆ ಬಾಲಗಂಗಾಧರ ತಿಲಕ್ಗೆ ಬ್ರಿಟಿಷ್ನವರು ನೀನು ರಾಷ್ಟ್ರದ್ರೋಹ ಮಾಡಿದೀಯ, ನೀನು ರಾಷ್ಟ್ರದ್ರೋಹದ ಆರೋಪದ ಮೇಲೆ 6 ವರ್ಷ ಜೈಲು ಶಿಕ್ಷೆ ಆಯಿತು ಬಾಲಗಂಗಾಧರ ತಿಲಕ್. ಅವರನ್ನ ಬರ್ಮಾ ದೇಶದಲ್ಲಿ ಮ್ಯಾಂಡಲೆ ಅಂತ ಅಲ್ಲಿ ಜೈಲಿನಲ್ಲಿ ಇಟ್ಟಿದ್ರು. ಅದೇ ತರ ಗಾಂಧೀಜಿ ಮೇಲೂ ಆರೋಪ ಮಾಡಿಸಿದ್ರು. ಗಾಂಧೀಜಿ, ನೀವು ಬ್ರಿಟಿಷ್ ಸರ್ಕಾರದ ವಿರುದ್ಧ ಹೋರಾಡ್ತಾ ಇದ್ದೀರಿ, ಅದರಿಂದ ನಿಮ್ಮ ಮೇಲೆ ದೇಶದ್ರೋಹದ ಆರೋಪ, ಗಾಂಧೀಜಿಯ ಮೇಲೆ ದೇಶದ್ರೋಹದ ಆರೋಪವನ್ನು ಬ್ರಿಟಿಷ್ ಸರ್ಕಾರ ಹೊರಡಿಸಿತು. ಆಗ ಗಾಂಧೀಜಿಯವರ ಆರೋಪಿಯಾಗಿ ಕೋರ್ಟ್ ಹೋದ್ರು, ನಿಂತರು. ಬ್ರಿಟಿಷ್ ಜಡ್ಜು ಮಾಡಿಲ್ಲ ಅಂತ ಹೇಳಕ್ ಬಂದಿಲ್ಲ, ನಾನು ತಪ್ಪು ಹೋಗ್ತೀನಿ, ಆದರೆ ನನ್ನ ಬೇಡಿಕೆ ಏನಂದ್ರೆ ಇದೇ ಆರೋಪಕ್ಕೆ ತಿಲಕರಿಗೆ, ಬಾಲಗಂಗಾಧರ ತಿಲಕ್ ಅವರಿಗೆ 6 ವರ್ಷ ಜೈಲು ಶಿಕ್ಷೆ ಕೊಟ್ಟಿದ್ದೀರಲ್ಲ, ನನಗೆ ಕಡಿಮೆ ಕೊಡಬೇಡ್ರಿ ಅಂತ ಹೇಳಕ್ ಬಂದಿದ್ದೀನಿ ಅಂತ. ಜೈಲಿನಲ್ಲಿ ತನ್ನ ತಂದೆ ಒಂದು ರಾಷ್ಟ್ರದ ಪ್ರಧಾನಿ ಆಗೋ ಮಟ್ಟಕ್ಕೆ ತಯಾರು ಮಾಡ್ತಾರೆ. ಜವಾಹರಲಾಲ್ ನೆಹರು ಅಷ್ಟು ಸ್ವಾತಂತ್ರ್ಯಕ್ಕೋಸ್ಕರ ಓಡಾಡಿದರೆ ಅವರು ಯಾವ ಮಾರ್ಗವನ್ನು ಅಂತಿದ್ರು? ಸತ್ಯ ಮತ್ತು ಅಹಿಂಸೆ. ಅದರಿಂದ ಒಂದನೇ ಮೌಲ್ಯ ನಮ್ಮ ಜೀವನದಲ್ಲಿ ನಾವು ಬೆಳೆಸ್ಕೋಬೇಕಾಗಿರೋ ಒಂದನೇ ವ್ಯಾಲ್ಯೂ ಏನಂತಂದ್ರೆ ವಿ ಮಸ್ಟ್ ಬಿ ಟ್ರೂತ್ಫುಲ್. ಯಾವಾಗಲೂ ನಾವು ನಿಜವನ್ನ ಹೇಳ್ತಕ್ಕಂಥದ್ದು ಕಲಿಮೆ. ನಿಜವನ್ನ ಹೇಳ್ತಾ ಇದ್ರೆ ಅದನ್ನು ಹುಡುಕ್ತಾ ಹೋಗ್ಬೇಕು, ಬಹಳ ಕಷ್ಟ. ತನಿಖೆ ಮಾಡಿ ಇನ್ವೆಸ್ಟಿಗೇಟ್ ಮಾಡ್ತಾ ಹೋಗ್ಬೇಕು. ನೋಡಿ, ಒಂದು ಉದಾಹರಣೆ ನಮ್ಮ ಕೋರ್ಟ್ನಲ್ಲಿ ಬರ್ತಿದ್ದಾರೆ, ಹೇಳಿದ್ರೆ ಇವ್ ನನ್ನ ಮಗು ಅಲ್ಲ ಅಂತ, ಅವ್ರದೇ ಮಗು, ಆದ್ರೆ ನನ್ನ ಮಗು ಅಲ್ಲ ಅಂತ ಹೇಳ್ತಾರೆ. ಅವ್ರ ಮಗು ಅಂತ ಪ್ರೂವ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? DNA ಟೆಸ್ಟ್, ತನಿಖೆ, ಹೇಳಿಕೆ, ಮದುವೆ ಎಲ್ಲಾದ್ರು, ಯಾವ ತತ್ವದಲ್ಲಿ ಮದುವೆ ಆದ್ರು, ಲಗ್ನ ಪತ್ರಿಕೆ ಇಷ್ಟೆಲ್ಲ ಕಂಡುಹಿಡಿಬೇಕು. ಅದ್ರ ಬಗ್ಗೆ ತಂದೆ ಹೌದು ಇದು ನನ್ನ ಮಗು ಅಂತ ಒಂದು ಸತ್ಯ ಹೇಳಿದ್ರೆ ಯಾವ ತನಿಖೆಯು ಅಷ್ಟು ಸರಳವಾಗಿ ಸುಂದರವಾಗಿರುತ್ತೆ. ಅದಕ್ಕೆ ಯು ಮಸ್ಟ್ ಬಿ ಟ್ರೂತ್ಫುಲ್. ಇನ್ನು ಎರಡನೇದು ಇದೆ ಸೆಲ್ಫ್ಲೆಸ್, ಅಂದ್ರೆ ನಿಸ್ವಾರ್ಥಿ ಆಗಬೇಕು. ಈಗ ಒಂದು 2 ಉದಾಹರಣೆಗಳನ್ನ ನಾನು ಕೊಡ್ತೀನಿ, ನೀವು ಹೇಳಿ. ದಾರಿನಲ್ಲಿ ನೀವು ಹೋಗ್ತಾ ಇದ್ದೀರಿ ಅಂತ ತಿಳ್ಕೊಳ್ಳಿ. ದಾರಿನಲ್ಲಿ ಹೋಗ್ತಾ ಇದ್ದೀರಿ, ನೀವು ನೋಡ್ತಾ ಇದ್ದೀರಿ, ಅಲ್ಲೊಬ್ಬ ರಸ್ತೆ ಪಕ್ಕದಲ್ಲಿರೋದು ಮುಳ್ಳು, ದಾರಿನಲ್ಲಿ ಮುಳ್ಳಾಕಿದ್ದು ಒಳ್ಳೇದ? ಯಾಕೆ ಹಾಕಿದವನು? ಮುಳ್ಳು ಹಾಕಿದ್ರೆ ಏನಾಗುತ್ತೆ? ನಾವು ತಪ್ಪು ಮಾಡಿದ್ರೆ ಏನಾಗುತ್ತೆ ಸಮಾಜದಲ್ಲಿ? ಬೇರೆಯವರಿಗೆ ನಾವು ಮನೆ ಇದ್ದೆ, ಕುಡಿಯಂಗಿದ್ದೆ, ಇದ್ರಿದ್ದೆ, ಎದ್ದೆ. ಪ್ರಾಣಿಗಳನ್ನ, ಪಕ್ಷಿಗಳನ್ನ, ಸಹೋದರರನ್ನ, ಸಹೋದರಿಯರನ್ನ, ಸಮಾಜದ ಜನಗಳನ್ನ ನಾವು ಪ್ರೀತಿಸಿದ್ರೆ ಅದು ಅತ್ಯಂತ ಹೈಯೆಸ್ಟ್ ವರ್ಚ್ಯೂ, ದಿ ಗ್ರೇಟೆಸ್ಟ್ ವ್ಯಾಲ್ಯೂ ಇನ್ ಅವರ್ ಲೈಫ್. ಅದರಿಂದ ನಮ್ಮ ಜೀವನವನ್ನ ಅತಿ ಸರಳ ಮಾಡುವುದು. ನಮಸ್ಕಾರ. ಯಾಕಂದ್ರೆ ನಾವು ನಮ್ಮ ಸಮಾಜದಲ್ಲಿ ಅತ್ಯಂತ ಒಂದು ಸಾಯಂಕಾಲ ಸಂದರ್ಭದಲ್ಲಿ ಪೋಲಿಯೋ ಡ್ರಾಪ್ಸ್ ಕಾರ್ಯಕ್ರಮ ನಡೆದಿರ್ತದ. ಆ ಪೋಲಿಯೋ ಕಾರ್ಯಕ್ರಮ ಎಲ್ಲ ಮುಗಿದಿರ್ತದ, ಇನ್ನೇನು ಮನೆಗೆ ಹೋಗ್ಬೇಕು. ಕೊನೆಯ ಕ್ಷಣದಲ್ಲಿ 5 ಗಂಟೆಗೆ ಕೂತಿರ್ತಾರ ಅವರು. ಆ ಸಂದರ್ಭದಲ್ಲಿ ಏನಾಗ್ತದೆ ಅಂದ್ರೆ ಡಾಕ್ಟರ್ಸ್ ಎಲ್ಲ ಕಟ್ಟಿಯಲ್ಲಿ ಕೂತಿರ್ತಾರೆ. ಈಗ ಬೇರೆ ಕಡೆ ಹಳ್ಳಿ ಕಡೆ ಇರ್ತಲ್ಲ, ಸಾಯಂಕಾಲ ಕಟ್ಟಿ ಮೇಲೆ ಕೂತಿರ್ತಾರ. ಅವಾಗ ಒಬ್ಬ ಒದ ಕಡೆ ಅಂತ ದನ ಮಾಡ್ಕೊಂಡು ಬರ್ತಿರ್ತಾರ, ವ್ಯವಸಾಯ ಮಾಡೋ ರೈತರ ಮಗ ಹಬ್ಬ. ಅವಾಗ ಏನ್ ಹೇಳ್ತಾರಪ್ಪ ಅಂದ್ರೆ ಅವ್ರೆಲ್ಲ ಹೇಳ್ತಿರ್ತಾರ, ಡಾಕ್ಟರ್ಸ್ ಎಲ್ಲ ಅವರು 2-3 ಜನ ಕೊಟ್ಟಿರ್ತದ, ಎಲಿಮೆಂಟ್ ಡಾಕ್ಟರ್ ಇರ್ತಾನ ಅಂತ ಏನ್ ಹೇಳ್ತಾನ, ಸ್ವಲ್ಪ ಬೌನ್ಸ್ ಏನದ ಕ್ರಾಸ್ ಆಗಿದೆ ಎಲ್ಲವೂ, ಅದಕ್ಕೆ ಅವ್ನು ಕೊಡ್ತಾ ಇರ್ತಾನ ಅಂತ ಹೇಳ್ತಾನ. ಇವ್ರು 3 ಜನ ಒಂದೊಂದು ಪ್ಲೇ ಸ್ವಲ್ಪ ಅಂತ ಹುಡುಗ ನಿಂತಿರ್ತಾನಲ್ಲಿ ಇವ್ರು ಡಾಕ್ಟರ್ ಪಕ್ಕದಲ್ಲಿ. ಅವಾಗ ಅವ ಹೇಳ್ತಾನ, ಸರ್ ಅವ್ನಿಗೆ ಏನಾಗಿಲ್ರಿ ಅಂತಾನ. ಇವ ಜೋರಾಗಿ ನಾಗ್ತಾ ಇರ್ತಾನ. ನಾಗುವಾಗ ಡಾಕ್ಟರ್ ಸಿಟ್ಟು ಬರ್ತದೆ, ಯಾಕೆ ನಾಗ್ತಾ ಇರ್ತೀರಿ ನೀವು ಅಂದಾಗ, ಇಲ್ಲ ನಾವು ಕಾಲ್ ಬ್ಯಾನೆ ಆಗ್ಯದ ಅಂತ ಹೇಳಿ ನೀವೇನು ಹೇಳಿದ್ರಿ ಸರ್, ಕುಂತಾ ಇದ್ದೀನಿ ಅಂತ ಹೇಳಿದ್ರಿ, ಅದಕ್ಕೆ ನಾಗ್ತಾ ಇದ್ದೀನಿ ಅಂತಾನ. ಇಲ್ಲ ಸರ್, ಇವತ್ತು
ಯು ಆರ್ ಸೋ ಎಕ್ಸ್ಟ್ರಾರ್ಡಿನರಿ ಪರ್ಸನ್. ಅಮ್ಮ ನನಗೆ ಜನ್ಮ ಕೊಟ್ಟದ್ದು ಬರೀ ಥಿಯರಿ ಹೇಳ್ತಾ ಇದ್ದಾನ, ವಿತ್ ಪ್ರಿನ್ಸಿಪಲ್ ಅಂಡ್ ಸೈನ್ಸ್. ಒಂದು ಗೈಡನ್ ತೆಗೆದ ಸಮಸ್ಯೆ ಆಗಿರ್ತೈತೆ, ಅದು ಹೆಂಗೆ ತೆಗೆದು ಆಗಂಗಿಲ್ಲ. The part of this law was to ತೆಗಿಬೇಕಾದ್ರೆ ಸ್ಟಿಗ್ಮಾ, ಓವರೀಸ್, ಕನೆಕ್ಟ್, ಪೆಟಲ್, ಸ್ಕಿಲ್ ಅಂಡ್ ಸ್ಟಾಪ್. ಸಿಂಪಲ್ ಚಿತ್ರ ತೆಗಿ 4 ಸೆಕೆಂಡ್ ಸಾಕು. ನಿಮ್ಗೆ ಏನು ಡೌಟ್ ಬಂತು ಗೊತ್ತಾ? ವಯಸ್ಸಾಗೈತಿ, 4 ಮಿನಿಟ್ ಅನ್ನಕ್ಕೆ ಹೋಗಿ 4 ಸೆಕೆಂಡ್ ಆದ್ಮೇಲೆ ಅಂತ ಹೌದಿಲ್ಲ? ನೀವು ಕಾಂಪಿಟೇಷನ್ಸ್ ಬರಬೇಕಾದ್ರೆ ಟಾಪ್ ಮೋಸ್ಟ್ ಪೀಪಲ್ಸ್ ನೋಡ್ಲಿಕ್ಕೆ ಕಲಿಬೇಕು. ನಾವೇನ್ ಮಾಡಿದ್ವಿ, ನಮ್ಗಿಂತ ದಡ್ಡ ಅವ್ನು ನೋಡಿ ಅವನಿಗೂ ಚಲೋ ನಾನಲ್ಲಿ ಅಂತ ಮಾಡ್ತೀವಿ. ಕಾಂಪಿಟೇಷನ್ ಮಾಡ್ಬೇಕಾದ್ರೆ ನನಗಿಂತ ಸ್ಟ್ರಾಂಗ್ ಇದ್ದ ನೋಡ್ಬೇಕು. ಈ ಕಿರಣ ಭಾರತಕ್ಕೆ ಆವಾಸ ಮಾಡ್ತಾ ಇರ್ಬೇಕು, 4 ಸೆಕೆಂಡ್ ಆಗ್ತಾ ಇರ್ತೀವಿ. ಯಾಕಂದ್ರೆ ಡೌಟ್ ಏನ್ ಬಂತು ಗೊತ್ತಿಲ್ಲ, ಸುಳ್ಳು ಹೊಡೆಯಕ್ಕೆ 10 ನಿಮಿಷ ಸಾಲೋದಿಲ್ಲ, 4 ಸೆಕೆಂಡ್ ಹೆಂಗ್ ತೆಗಿತಾನೆ ಅವ. ಯಾಕಂದ್ರೆ ಊರಿಗೆ ಬಂದಾಗ ಏನು ಮಾಡ್ಬೇಕು ಅಂತ ಮರ್ಯಾದೆಯಿಂದ ಸುಮ್ಮನೆ ಕೂತಿರ್ತಾರೆ. ಈಗ ನೋಡೋಣ, ನಾನು ಹೇಳ್ತಾ ಇರೋದು ಓವರಿ, ಸ್ಟಮಕ್, ಪೆಟಲ್ಸ್ ಅಂಡ್ ಕೇಲಿಕ್ಸ್ ಅಂಡ್ ಸ್ಟಮಕ್. ಮೊದಲನೇ ನೆನ್ಸಕತ್ತ ನಾನು 2 ಕೈ ಯೂಸ್ ಮಾಡಕ್ ಬರ್ತೈತೆ. then ನೋಡೋಣ, ವೆರಿ ಇಂಟ್ರೆಸ್ಟಿಂಗ್ ಪಾರ್ಟ್. ಸೈಂಟಿಸ್ಟ್ ನಾಯಿ ಅಂದ್ರೆ ಗೊತ್ತು, ಆನೆ ಅಂದ್ರೆ ಗೊತ್ತು, ಹುಲಿ ಅಂದ್ರೆ ಗೊತ್ತು, ಮನುಷ್ಯ ಅಂದ್ರೆ ಗೊತ್ತು. ಹೌದು, ಏನು ಸೂಪರ್ ಸೂಪರ್ ಸೂಪರ್. ಇಂಥ ಸ್ಥಿತಿ ಒಳಗ ನೀವು ನೋಡಿದ್ದು ಇಲ್ಲಿಂದ ಇಷ್ಟು ರೆಕಾರ್ಡ್ ಆಗ್ತದೆ. ಇನ್ನೂ ಸಣ್ಣದ ನಿಮ್ಮ ಬ್ರೈನ್ ಹೇಳ್ತದೆ, ಈ ಕೆಲಸ ಕೊಡ್ತು ಅದೆಲ್ಲ ಕಾಣೋದ್ರಲ್ಲಿ ಎಲ್ಲಿ ಕೊಡ್ಬೋದು ಅಂತ. ಈಗ ಹೋದ್ರೆ ನಾಶ ಆಗ್ಬೋದು, ಕಣ್ಣು ಸೇರಿಕೊಂಡು ಕರೆದು ಇಟ್ಕೊಂಡು ಕಟ್ಟನೆ ಮಾಡಿ 9 ತಿಂಗಳ ಕಾಳಜಿ ಮಾಡಿ ಸಾಹೇಬ್ರು ಕುತ್ಕೊಂಡು ಸಮಾಧಾನವಾಗಿ ಹೇಳಿ, ನಿಮ್ಮ ಫೋಟೋ ಎಲ್ಲ ವಿಡಿಯೋದಲ್ಲಿ ಚೆನ್ನಾಗಿ ಬರಲಿ, ಯೂಟ್ಯೂಬಲ್ಲಿ ಹಾಕಿರ್ತೀವಿ. ಬನ್ನಿ ಸರ್. ಇಲ್ಲಿ ಮೇಲ್ಗಡೆ ನಾವು ಏನ್ ಮಾಡಿದ್ವಿ, AS ಮತ್ತು IAS ಗೆ ಸಿಲೆಬಸ್ ಯಾವ ರೀತಿ ಅಂತ ಪ್ರಿಪರೇಷನ್ ಆಗುತ್ತೆ ಅಂತ ಸಪರೇಟ್ ಡಿಗ್ರಿ ಮಾಡೋದು ಒಂದು ಬಾಕಿ ಇದೆ. ಸೊ ಇದನ್ನ ನಾನು ನಿಮಗೆ ಇಲ್ಲಿ ಬೋರ್ಡಲ್ಲಿ ಪಾಠ ಮಾಡೋದಕ್ಕಿಂತ ಹೇಳಿದ್ರೆ ಕೇಳಿ, ಡಿಗ್ರಿ ಏನ್ ಮಾಡ್ಬೇಕು ಅನ್ನೋದು ಅಭ್ಯಾಸ ಇಟ್ಕೊಳ್ಳಿ. ಯಾಕಂದ್ರೆ ನಾನು ಪ್ರಿಪರೇಷನ್ ಸ್ಟಾರ್ಟ್ ಮಾಡಾಗ
ನೆಕ್ಸ್ಟ್ ಸೆಕೆಂಡ್ ಏಜ್ ಬಂದು ಬಾಗಲಕೋಟೆ ಅವರು ಸೆಲೆಕ್ಟ್ ಆಗಿದ್ರು. ಅಲ್ಲಿ ಹಳ್ಳಿಗಳ ಹೆಸರುಗಳು ಗೊತ್ತಿಲ್ಲ ಅಂತ ವಿದ್ಯಾರ್ಥಿಗಳು ಸೆಲೆಕ್ಟ್ ಆಗಿದ್ರು. ಅವರೆಲ್ಲ ಸೆಲೆಕ್ಟ್ ಆದ್ರು ನಿಮಗೆ ಇಷ್ಟು ಆಪರ್ಚುನಿಟೀಸ್ ಇತ್ತು, ನೀವು ಓದೋ ಅವಕಾಶಗಳಿದೆ, ನೀವು ಮಾಡಕ್ ಸಾಧ್ಯ ಇದೆ. ಅವ್ರು ಮಾತ್ರ ಅಲ್ಲ, ನೀವು ಮಾಡ್ಬೋದು. ಈಗ ನಾನು ಅವೆರಡು ಪರೀಕ್ಷೆಗಳಂತ ಮಾತ್ರ ಹೇಳ್ತಾ ಇಲ್ಲ, ಅದ್ರ ಜೊತೆ ನೀವು ಯಾರಾದ್ರೂ ಇಂಜಿನಿಯರ್ ಮಾಡೋ ಇದು ಆಯ್ಕೆ ಆದ್ರೆ ಡೈರೆಕ್ಟ್ ಆಗಿ ಡಬ್ಲ್ಯೂ ಆಗಿರ್ತೀವಿ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿರ್ತೀವಿ. ಸೊ ಅದರಲ್ಲೂ ಹಲವಾರು ಆಪರ್ಚುನಿಟೀಸ್ ಅನ್ನೋದು ನೀವು ಒಂದೇ ಅಲ್ಲ, ಅದ್ರ ಜೊತೆ ಬೇರೆ ಬೇರೆ ಈಗ ಟೀಚಿಂಗ್ ಫೀಲ್ಡ್ ಭೀಮಪ್ಪ ಗೋಡಿ ಬೆಳಗಾವಿಯವರು ತಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳಲಿದ್ದಾರೆ. ಒಂದು ನಿಮಿಷ ಮಾತ್ರ ಸರ್. ನಾವು ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನಿಂದ ಪ್ರಶ್ನಿಸಿ ಈ ದೇವಾಲಯ ಒಂದು ಒಳ್ಳೆಯ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಈಗ ರಾಜ್ಯದ 4 ಸ್ಥಳಗಳಲ್ಲಿ ಎಲ್ಲ ಕಡೆ ಒಂದಿಷ್ಟು ಜನ ಬಂದರೆ ನಮ್ಮಲ್ಲಿ ದೇಶ ತುಂಬ ಹೇಳ್ಬೇಕಂದ್ರೆ ಎಲ್ಲ ಉತ್ತರ ಸಂಸ್ಥೆಗಳ IAS KAS ಸರ್ಕಾರಗಳೆಲ್ಲ ಅನ್ನೋಷ್ಟು ಜನ ಬಂದಿದ್ರು. ಆದರೆ ಸದುಪಯೋಗವನ್ನು ಪಡ್ಕೊಂಡಿಲ್ಲ. ಬರ್ತಾರ ಇಲ್ಲಿ ಇರುವಂತಹ ಮಂಡ್ಯದಲ್ಲಿ ಹೋಗ್ತಾರ, ಅವ್ರ ಮನೆಯಲ್ಲಿರ್ತಾರ, ಅವುಗಳನ್ನು ಉಪಯೋಗ ತೆಗೆದುಕೊಳ್ತಾ ಇಲ್ಲ. ಈ ರೀತಿಯಾಗಿ ಮಾಡ್ತಾರೆ. ಅವುಗಳನ್ನು ಸದುಪಯೋಗ ಪಡಿಸಲು ಪ್ರಯತ್ನವನ್ನು ಮಾಡಿ ತಮ್ಮ ವೈಯಕ್ತಿಕ ಬೆಳವಣಿಗೆಯೊಂದಿಗೆ ನಮ್ಮ ಉತ್ಪಾದ ಜನಾಂಗದ ಅಭಿವೃದ್ಧಿಯನ್ನು ಮಾಡಬೇಕು. ಅಷ್ಟೇ ಅಲ್ಲ, ಒಂದು ಫಂಕ್ಷನ್, ಒಂದು ಸಮಾವೇಶ ಮಾಡಬೇಕಾದ್ರೆ ಸುಮಾರು 20-30 ಲಕ್ಷದವರೆಗೂ ಖರ್ಚಾಗಬೇಕು ಅಂತ ನಾನು ಅಂದಾಜಿಸಿದ್ದೇನೆ. ಇಷ್ಟೆಲ್ಲ ಖರ್ಚನ್ನು ನಾವು ಮೊದಲಿಗೆ ನಮ್ಮ ಬೆಂಗಳೂರಿಗೆ ಮೈಸೂರಿಗೆಲ್ಲ ನಾನು ನೋಡಿದ ಕೆಲವಷ್ಟು ಪದವೀಧರರು ಹೋಗಿದ್ರು. ಅವರು ಹೇಳೋ ಪ್ರಕಾರ ನೋಡಿದರೆ ನನಗೆ ಆಶ್ಚರ್ಯ ಆಗಿತ್ತು. ಅವರು ಎಷ್ಟೊಂದು ರಿಚ್ ಇದ್ದಿರ್ಬೋದು, ಬಟ್ ಅವರಲ್ಲಿ ನಮ್ಮ ಜನಾಂಗವನ್ನು, ನಮ್ಮ ಸಮುದಾಯವನ್ನು ಒಂದು ಮುಖ್ಯವಾಹಿನಿಗೆ ತರಬೇಕು ಅನ್ನುವಂತಹ ಶಪಥವನ್ನು ಯಾವ ರೀತಿ ಅವರಲ್ಲಿ ಮನಸ್ಸಿನಲ್ಲಿ ಇಟ್ಟವರು ಮಾಡ್ತಾ ಇದ್ದಾರೆ. ಅವರಲ್ಲಿ ನಮ್ಮ ವೈಯಕ್ತಿಕ ಬೆಳವಣಿಗೆ ಅಷ್ಟೇ ಅಲ್ಲದೆ ಈ ಸಂದರ್ಭದಲ್ಲಿ ನಮ್ಮ ಉಪ್ಪದವರು ಇಂದು ಮುಂದೆ ನೋಡಿದ್ರೆ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಖರ್ಚು ಮಾಡ್ತಾ ಇದ್ದಾರೆ ಅಂದರೆ ನಾವು ಅದನ್ನೇ ಇವತ್ತು ಸದುಪಯೋಗ ಪಡ್ಕೊಳ್ಬೇಕು ಅಂತೇಳಿ ತಿಳ್ಕೊಂಡು ನಾನು ಒಂದು ಅನಿಸಿಕೆಗಳನ್ನು ಹೇಳ್ತೀನಿ. Excuse me, please. KS ಪರೀಕ್ಷೆ ಬಗ್ಗೆ KS ಪ್ರಿಲಿಮಿನರಿ ಪರೀಕ್ಷೆ, KS ಮುಖ್ಯ ಪರೀಕ್ಷೆ ಮತ್ತು KS ಸಂದರ್ಶನ 3 ಹಂತಗಳಲ್ಲಿ KS ಪರೀಕ್ಷೆ ನಡೆಯುತ್ತದೆ. KS ಪರೀಕ್ಷೆ ಕ್ವೆಶ್ಚನ್ ಪೇಪರ್ ಯಾವ ಮೀಡಿಯಂನಲ್ಲಿ ಇರ್ತದೆ? ಪ್ರಶ್ನೆ ಪತ್ರಿಕೆ KS ಪ್ರಿಲಿಮಿನರಿ ಪರೀಕ್ಷೆ ಕ್ವೆಶ್ಚನ್ ಪೇಪರ್ ಯಾವ ಮೀಡಿಯಂನಲ್ಲಿ ಇರ್ತದೆ? ಕನ್ನಡ, ಇಂಗ್ಲಿಷ್, ಕನ್ನಡ ಮತ್ತು ಹಾಗೂ ಇಂಗ್ಲಿಷ್ ಮಾಧ್ಯಮದಲ್ಲಿ KS ಪ್ರಿಲಿಮಿನರಿ ಪರೀಕ್ಷೆ. KS ಪ್ರಿಲಿಮಿನರಿ ಪರೀಕ್ಷೆ ಆಬ್ಜೆಕ್ಟ್ ಬೇಕಾಗ್ತದೆ. KS ಮುಖ್ಯ ಪರೀಕ್ಷೆ KS ಮುಖ್ಯ ಪರೀಕ್ಷೆ ಡಿಸ್ಕ್ರಿಪ್ಟಿವ್. ಓಕೆ, KS ಪರೀಕ್ಷೆ ಆಬ್ಜೆಕ್ಟ್ ಬೇಕಾಗ್ತದೆ. KS ಪರೀಕ್ಷೆ ಡಿಸ್ಕ್ರಿಪ್ಟಿವ್ ಇದೆ. ಓಕೆ, ಆಮೇಲೆ ಇಂಟರ್ವ್ಯೂ ಸಂದರ್ಶನ, ಓರಲ್ ಟೆಸ್ಟ್, ಮೌಖಿಕ ಪರೀಕ್ಷೆ 20 ಅಷ್ಟು ಜನ ಅಭ್ಯರ್ಥಿಗಳನ್ನು ಸೆಲೆಕ್ಟ್ ಮಾಡ್ತಾರೆ. 1:20 ಒಂದು ಹುದ್ದೆಗೆ 20 ಜನ ಅಭ್ಯರ್ಥಿಗಳನ್ನು ಸೆಲೆಕ್ಟ್ ಮಾಡ್ತಾರೆ. ಒಂದು ಹುದ್ದೆ ಖಾಲಿ ಇದ್ದರೆ 20 ಜನ ಅಭ್ಯರ್ಥಿಗಳನ್ನ KS ಮುಂದೆ ಸೆಲೆಕ್ಟ್ ಮಾಡ್ತಾರೆ. ಆಮೇಲೆ ನೆಕ್ಸ್ಟ್ 20 ಜನ ಅಭ್ಯರ್ಥಿಗಳು ಮುಖ್ಯ ಪರೀಕ್ಷೆ ಇರ್ತಾರೆ. ಮುಖ್ಯ ಪರೀಕ್ಷೆಯಲ್ಲಿ 1:3 ಆಗ್ಬೋದು ಅಥವಾ 1:5 ಆಗ್ಬೋದು. ಆ ದೇಶದಲ್ಲಿ 1:5 ಬಟ್ ಇದು ವೇರಿಯೇಷನ್ ಆಗ್ಬೋದು ಮೆಡಲ್. ಓಕೆ, 1:3 ಅಥವಾ 1:3 ರೇಷನಲ್ಲಿ ಸಂದರ್ಶಕರಿರ್ತಾರೆ. ಒಂದು ವೇಕೆನ್ಸಿ ಇದ್ದರೆ 3 ಜನ ಅಭ್ಯರ್ಥಿಗಳು ಸಂದರ್ಶಕರಿರ್ಬೋದು ಅಥವಾ 5 ಜನ ಅಭ್ಯರ್ಥಿಗಳು ಸಂದರ್ಶಕರಿರ್ಬೋದು. ಓಕೆ, ಸೊ ಈ ರೇಷನಲ್ಲಿ ಆಮೇಲೆ 3 ಕೇಂದ್ರದಲ್ಲಿ IAS ಪರೀಕ್ಷೆ ಕರ್ನಾಟಕದಲ್ಲಿ. ಬಟ್ KS 1750 ಮಾರ್ಕ್ಸ್ ಪ್ಲಸ್ ಇಂಟರ್ವ್ಯೂಗೆ ಎಷ್ಟು ಮಾರ್ಕ್ಸ್ ಇದೆ ಅಂದರೆ 200 ಮಾರ್ಕ್ಸ್. KS ಪ್ರಿಲಿಮಿನರಿ ಪರೀಕ್ಷೆಗೆ 400 ಮಾರ್ಕ್ಸ್. ಮಧ್ಯಾಹ್ನ ಪೇಪರು 200 ಪ್ಲಸ್ 200 400 ಮಾರ್ಕ್ಸ್ KS ಪರೀಕ್ಷೆಗೆ ಇರ್ತದೆ. ನಾವು ಸೆಲೆಕ್ಷನ್ ಟೆಸ್ಟ್ ಹೇಳಿ 1:20 ಅಂತ ಹೇಳಿ. ಆಮೇಲೆ KS ಪ್ರಿಲಿಮಿನರಿ ಪಾಸ್ ಆದ ನಂತರ ನೆಕ್ಸ್ಟ್ ಮುಖ್ಯ ಪರೀಕ್ಷೆಗೆ ಎಷ್ಟು ಪೇಪರ್ ಅದಾವ ಅಂದರೆ ಈಗಲೇ ಹೋಗ್ಲಲ್ಲಿ ಕೊಟ್ಟಿರ್ಬೋದು. ಮುಖ್ಯ ಪರೀಕ್ಷೆಯಲ್ಲಿ SSLC ಮಟ್ಟಕ್ಕೆ 2 ಪೇಪರ್ ಅದಾವ. ಕನ್ನಡ ಮತ್ತು ಇಂಗ್ಲೀಷ್ ಅಂತ 2
ಮೇಲೆ ನೀವು ಅದೇ ಈಗ ಹೇಳಿದ್ರಲ್ಲ IAS ಪರೀಕ್ಷೆ ಅನ್ನೋದೊಂದು ಕಟ್ಟಬೇಕಾಗತ್ತೆ. ಆ ಪರೀಕ್ಷೆಯಲ್ಲಿ ಬೇಕಾದ್ರೆ ನಾನೀಗ ಒಂದು ಮಾತು ಹೇಳಿದೆ, IAS, IPS, IRS ಇವೆಲ್ಲ ಹೇಳಿದೆ. ಆ ಸೀಕ್ವೆನ್ಸ್ ಅಲ್ಲಿ ನೀವು ಹಾಕ್ಬೇಕಂತೇನಿಲ್ಲ. ಕೆಲವ್ರಿಗೆ ಏನಾಗುತ್ತೆ, IPS ತುಂಬಾ ಇಂಟ್ರೆಸ್ಟ್ ಇರುತ್ತೆ, ಫಸ್ಟ್ ಪ್ರಿಫರೆನ್ಸ್ ನಿಮ್ಮ ಪ್ರಿಫರೆನ್ಸ್ ಯಾವ ಇರುತ್ತೆ ಹುದ್ದೆಗಳಲ್ಲಿ ಇರುತ್ತೆ. ಆ ಹುದ್ದೆಗಳಲ್ಲಿ ನೀವು IPS ಅನ್ನೋದು ಫಸ್ಟ್ ಹಾಕ್ಬೋದು, IAS ಸೆಕೆಂಡ್ ಹಾಕ್ಬೋದು, ನಿಮ್ಮ ಇಂಟ್ರೆಸ್ಟ್ ಅದು. ಕೆಲವರು IRS ಫಸ್ಟ್ ಹಾಕಿರ್ತಾರೆ, ಅವ್ರಿಗೆ IAS IPS ಬೇಡವಾಗಿರುತ್ತೆ, IRS ಹಾಕಿರ್ತಾರೆ. ಆ ರೀತಿ ನಾವು ಪರೀಕ್ಷೆ ಕಟ್ಟಿದಾಗ ಏನು ಫಸ್ಟ್ ಪ್ರಿಫರೆನ್ಸ್ ಆಯ್ಕೆ ಆಗಿ ಫಸ್ಟ್ ಸೈಡ್ ಬಿಡ್ರಣ ಹಂಗೆ ಸ್ವಲ್ಪ ಸೆಕೆಂಡ್ PUC ಆದ್ಮೇಲೆ ಬರೀಬೋದು ಮೇಡಮ್. ಬಟ್ ಅಲ್ಲಿ ಏನಂದ್ರೆ ನೀವು FDA ಅಥವಾ SDA ಆದ್ರೆ ಸ್ಟಡಿ ಮೆಥಡ್ಸ್ ಯಾವ ರೀತಿ ಏನು ರೆಕ್ಟಿಫೈ ಮಾಡ್ತಾ ಇದ್ವಿ, ಮತ್ತೆ ಎನ್ಹಾನ್ಸ್ ಮಾಡ್ತಾ ಇದ್ವಿ ನೋಟ್ಸ್ನ. ಅದ್ರ ಬೇಸಿಸ್ ಮೇಲೆ ನಾವು ಹಂಗೆ ಬಿಲ್ಡಪ್ ಮಾಡ್ಕೊಂತ ಬಂದು ಆಗಿದ್ದಾಯ್ತು. ಹಾಗೆ ಈಗ ವರ್ಕ್ ಮಾಡ್ತಾ ಇದ್ವಿ, ಒಂದು ಸೇಫ್ಟಿ ನೆಟ್ ಅನ್ನೋದಿತ್ತು. ಸೊ ಹಾಗಾಗಿ ಟೆನ್ಷನ್ ಇದ್ದಾಗ ಓದೋದು ಬೇರೆ, ಟೆನ್ಷನ್ ಇಲ್ದಾಗ ಓದೋದು ಬೇರೆ ಆಗುತ್ತೆ. ನೀವು ಓದ್ಬೇಕಾದ್ರೆ ಎಕ್ಸಾಮ್ ಬರೀಬೇಕಾದ್ರೆ ಅಲ್ಲಿ ಜೊತೆಗೆ ಇರ್ಬೇಕಾಗತ್ತೆ. ಈಗ ಯಾರೋ ಒಬ್ರು ಇಂಜಿನಿಯರಿಂಗ್ ಮಾಡ್ತೀನಿ ಅಂತಂದ್ರು, ಇಂಜಿನಿಯರಿಂಗ್ ಮಾಡಿ ಇಂಜಿನಿಯರಿಂಗ್ ಏನ್ ಮಾಡ್ತಾ ಇದ್ದೀರಾ 100%. KS ಬರೀಬೇಕಾದ್ರೆ ಯಾವುದೇ ಪರೀಕ್ಷೆ ಸೂರ್ಯನ ಕೆಳಗಡೆ ಇರೋದು ಪ್ರತಿಯೊಂದು ಏನಾದ್ರೂ ನಾವು ಕೇಳ್ಬೋದು ಅನ್ನೋದು ಒಂದು ಕಲ್ಪನೆ ಇರುತ್ತೆ. ಆದ್ರೆ ಅದು ಒಂದು ಧನ್ಯವಾದಗಳು ಸರ್. ನಮ್ಮ ಉಪ್ಪಾರ ಸಮಾಜದ ಇತಿಹಾಸದಲ್ಲಿ ನಮ್ಮ ಜಾತಿನಲ್ಲಿ ಹಿರಿಯ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ, ಸದ್ಗುರುವೇ ನಮಃ, ಕುಲಗುರುವೇ ನಮಃ. ಶ್ರೀ 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 ಪುರುಷೋತ್ತಮಾನಂದಪುರಿ ಮಹಾಸ್ವಾಮೀಜಿಗಳಿಗೆ, ಭಗೀರಥ ಪೀಠಕ್ಕೆ, ಉಪ್ಪಾರ ಸಮಾಜಕ್ಕೆ. ಈಗ ನಿಶ್ಶಬ್ದವಾಗಿ ನೋಡಿ, ಗುರುಗಳು, ಆಧ್ಯಾತ್ಮಿಕ ಗುರುಗಳು, ನಮ್ಮ ಮಾರ್ಗದರ್ಶಕರು ಇವತ್ತು ನಿಮ್ಮ ಕಡೆಯಿಂದ ಅವರು ಶಿಕ್ಷಕರಾಗ್ತಾ ಇದ್ದಾರೆ, ಉಪನ್ಯಾಸಕರಾಗ್ತಾ ಇದ್ದಾರೆ, ಪ್ರಾಧ್ಯಾಪಕರಾಗ್ತಾ ಇದ್ದಾರೆ. ಇದೊಂದು ಸುಸಂದರ್ಭ. ಬಹುಶಃ ಯಾವ ನಮ್ಮ ಪೀಳಿಗೆಗೆ ಸಿಕ್ಕಿರುವಂತ ಪುಣ್ಯದ ಫಲ ನಿಮ್ಗೆ ಸಿಕ್ಕಿದೆ. ಗುರುಪೀಠ ರಾಜರ್ಷಿ ಭಗೀರಥ ಮಹರ್ಷಿಗೆ, ರಾಜರ್ಷಿ ಭಗೀರಥ ಮಹರ್ಷಿಗೆ, ಈ ಕಡೆ ಸ್ವಲ್ಪ ರಾಜರ್ಷಿ ಭಗೀರಥ ಮಹರ್ಷಿಗೆ, ಪುರುಷೋತ್ತಮಾನಂದಪುರಿ ಮಹಾಶ್ರೀಗಳಿಗೆ. ನೀವೆಲ್ಲರೂ ಈಗಾಗಲೇ ನಮ್ಮ ಜಿಲ್ಲಾ ಪಂಚಾಯಿತಿ ಮೈಸೂರಿನ CEO ಶಿವಶಂಕರ್ ಅವರ ವತಿಯಿಂದ ನಿಮಗೇನೇನು ಸರ್ಕಾರದಿಂದ ಹೇಗೆ ನಾವು ಯಾವ್ಯಾವ ರೀತಿ ಸವಲತ್ತುಗಳನ್ನು ಪಡಿಬಹುದು ಅಥವಾ ಅವನು ಇನ್ನೊಂದು ಕೊಟ್ಟಿದ್ದಾನೆ. ಅದು ಯಾವುದು ಅಂದ್ರೆ ಮೆದುಳು. ಎಲ್ರಿಗೂ ಮೆದುಳು ಭಗವಂತ ಕೊಟ್ಟಿದ್ದಾನಲ್ಲ, ಬುದ್ಧಿಶಕ್ತಿಯನ್ನ ಕೊಟ್ಟಿದ್ದಾನೆ, ಮೆದುಳನ್ನ ಕೊಟ್ಟಿದ್ದಾನೆ. ಆ ಮೆದುಳು ಎಷ್ಟು ಅಮೂಲ್ಯವಾಗಿದೆ ಅನ್ನುವಂಥದ್ದನ್ನು ನಾವು ವಿಚಾರ ಮಾಡಿದ್ರೆ ಖಂಡಿತ ಬಹಳಷ್ಟು ಆಶ್ಚರ್ಯ ಆಗ್ತದೆ. ಮೆದುಳು, ಅದರಲ್ಲಿ ನೋಡಿ ಅಕ್ಷರ ನೋಡಿದ್ರೆ ಮೆದುಳು, ಧೂಳು ಅಂತ ಹೇಳ್ತೀವಲ್ಲ ನಾವು, ಕಸ, ಆ ಧೂಳು ಸೇರ್ಕೊಳ್ಳೋದಂಗೆ ನಾವು ಇಟ್ಕೊಂಡ್ರೆ ಆ ಮೆದುಳು ಬಹಳಷ್ಟು ಚೆನ್ನಾಗಿ ಕೆಲಸ ಮಾಡ್ತದೆ ಅಂತ ಹೇಳಿ. ಆ ಧೂಳು ಅಂದ್ರೆ ಯಾವ್ದಪ್ಪ ಅಂತ ಹೇಳಿದ್ರೆ ನಮ್ಮ ಸಾಧನೆಗೆ ತೊಡಕಾಗುವಂತ ಹಲವಾರು ವಿಧದಲ್ಲಿ ಬರುವಂತಹ ಕೆಟ್ಟ ಯೋಚನೆಗಳಿರ್ಬೋದು, ಆಲೋಚನೆಗಳಿರ್ಬೋದು, ಅಥವಾ ನಮಗೆ ಏಕಾಗ್ರತೆಯನ್ನ ಭಂಗ ಮಾಡುವಂತದ್ದಿರ್ಬೋದು, ಅವೆಲ್ಲವುಗಳನ್ನ ಸಹ ನಾವು ಧೂಳು ಅಂತ ಅಂದ್ಕೊಳ್ತೇವೆ. ಆ ಮೆದುಳಿನಲ್ಲಿ ಧೂಳು ಸೇರ್ಕೊಳ್ಳೋದಂಗೆ ಇರುವುದಕ್ಕೆ ನಾವು ಏನ್ ಮಾಡ್ಬೇಕು ಅಂದ್ರೆ ಸದಾ ಅಧ್ಯಯನವನ್ನ ಮಾಡಬೇಕು, ಅಧ್ಯಯನಶೀಲರಾಗಬೇಕು. ಆದರೂ ಸಹ ವಿದ್ಯಾರ್ಥಿಗಳು ನೀವೇನಿದ್ದೀರಿ, ಶ್ರದ್ಧಾವಾನ್ ಲಭತೆ ಜ್ಞಾನಂ ಅಂತ ಹೇಳ್ತದೆ. ಯಾರಲ್ಲಿ ಶ್ರದ್ಧೆ ಇರ್ತದೆ, ಪರಿಶ್ರಮ, ಕಠಿಣ ಪರಿಶ್ರಮ ಇರ್ತದೆ, ಅವರು ಏನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇದೆ ಅಲ್ವಾ. ವಿದ್ಯೆ ಎನ್ನುವಂತಹದ್ದು ಸಾಧಕನ ಸೊತ್ತೇ ವಿನಃ ಸೋಮಾರಿಯ ಸೊತ್ತಲ್ಲ ಅಂತ ನೀವೆಲ್ಲ ಸಹ ಕೇಳಿದಿರಲ್ವಾ. ಯಾರು ಸಾಧನೆ ಮಾಡ್ತಾರೋ ಸಾಧಕನ ಸೊತ್ತು ಆ ವಿದ್ಯೆ ಅನ್ನುವಂಥದ್ದು, ಜ್ಞಾನ ಅನ್ನುವಂಥದ್ದಕ್ಕೆ ನಹಿ ಜ್ಞಾನೇನ ಸದೃಶಂ ಅಂತ ಹೇಳ್ತಾರೆ. ಜ್ಞಾನಕ್ಕಿಂತ ಅಮೂಲ್ಯವಾದ ವಸ್ತು ಜಗತ್ತಲ್ಲಿ ಯಾವುದೂ ಇಲ್ಲ ಅಂತ ಹೇಳ್ತಾರೆ. ಅಂತಹ ಜ್ಞಾನವನ್ನು ಪಡೀಲಿಕ್ಕೆ ನೀವೆಲ್ಲರೂ ಸಹ ವಿದ್ಯಾರ್ಥಿಗಳಾಗಿರುವಂಥವರು ಕಠಿಣ ಶ್ರಮವನ್ನು ಹಾಕಿ
ಹಾಗೆ ನಿಮ್ಮ ತಂದೆ ತಾಯಿಗಳು ತುಂಬಾ ಭರವಸೆ ಇಟ್ಕೊಂಡಿದ್ದಾರೆ ನಿಮ್ಮ ಮೇಲೆ. ಹಾಗೆ ನೀವೆಲ್ಲರೂ ಸಹ ಒಂದು ಸಾಧನೆ ಮಾಡ್ಬೇಕು ನಾವು ಅನ್ನುವಂಥವ್ರು ಬಹಳ ಇದ್ದೀರಿ. ಹಾಗೆ ಒಂದು ಉದ್ಯೋಗವನ್ನ ಮಾಡಬೇಕು, ಮುಂದಿನ ದಿವಸಗಳಲ್ಲಿ ನನ್ನ ಸಂಸಾರವನ್ನ ಕುಟುಂಬವನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತೇಳಿ ಬಡತವನ್ನ ಕಳ್ಕೊಳ್ಬೇಕು, ಅಥವಾ ನಾವು ಸಮಾಜದಲ್ಲಿ ಏನಾದ್ರೂ ಒಂದು ಒಳ್ಳೆಯ ಹುದ್ದೆಯನ್ನು ಗಳಿಸ್ಬೇಕು, ಕ್ಷೇತ್ರದಲ್ಲಿ ಬೆಳಿಬೇಕು ಅನ್ನುವಂತ ಹಲವಾರು ಆಕಾಂಕ್ಷೆ ಇಟ್ಕೊಂಡು ಬಂದಿದ್ದೇನೆ. ಹಾಗಾಗಿ ಅವರು ಹೇಳುವಂತ ಮಾತುಗಳಿಗೆ ಪೂರಕವಾಗಿ ಬೇಕು ಅಥವಾ ಯಾವ ರೀತಿಯಾಗಿ ನೀವು ಅಲ್ಲಿ ತಯಾರಿ ಮಾಡಿಕೊಳ್ಬೇಕು ಅವೆಲ್ಲವುಗಳನ್ನ ನಿಮಗೆ ಇದುವರೆಗೆ ತಿಳಿಸ್ಕೊಟ್ಟಿರ್ತಾರೆ. ಆದರೆ ನಾವು ಹೇಳುವಂತಹದ್ದು ಈ ಒಂದು ಉಪಹಾರ ಸಮಾಜದಲ್ಲಿ ನಾವೆಲ್ಲರೂ ಸಹ ಬಹಳಷ್ಟು ಜನ ಅಂದ್ಕೊಂಡಿದ್ದೇವೆ ನಾವು ಬಹಳಷ್ಟು ಹಿಂದುಳಿದ ಸಮಾಜ, ಬಡತನ ಇರುವಂತಹ ಸಮಾಜ. ಅದರ ಜೊತೆಯಲ್ಲಿ ನಮ್ಮ ಸಮಾಜದಲ್ಲಿ ಬಹಳಷ್ಟು ಜನ ಇನ್ನೂ ಅಧಿಕಾರಿಗಳಿಲ್ಲ, ರಾಜಕೀಯ ಧೋರಣರಿಲ್ಲ, ಇನ್ನೂ ಬಹಳಷ್ಟು ಕ್ಷೇತ್ರದಲ್ಲಿ ನಮ್ಮಲ್ಲಿ ಮುಂದೆ ಬಂದಿಲ್ಲ. ನಾವು ಹೇಗೆ ಸಾಧನೆ ಮಾಡುವಂತಹದ್ದು, ನಮಗೆ ಹೆಂಗೆ ಅದೆಲ್ಲವನ್ನು ತಲುಪಲಿಕ್ಕೆ ಹೇಗೆ ಸಾಧ್ಯ? ಬೇರೆ ಮುಂದುವರೆದ ಸಮಾಜಗಳಲ್ಲಾಗಲಿ ಅಥವಾ ಬೇರೆ ಬೇರೆ ಸಹೋದರ ಸಮಾಜಗಳಲ್ಲಿ ಅನೇಕ ರಾಜಕೀಯ ಮುಖಂಡರುಗಳಿದ್ದಾರೆ, ಜೊತೆಯಲ್ಲಿ ಅಧಿಕಾರಿ ವರ್ಗದವರಿದ್ದಾರೆ, ಮಠಮಾನ್ಯಗಳಿದ್ದಾವೆ, ಅವರಿಗೆಲ್ಲರೂ ಸಹ ದಾನಿಗಳಿದ್ದಾರೆ, ಅವರೆಲ್ಲ ಸಹಕಾರವನ್ನು ಕೊಡ್ತಾರೆ. ಹಾಗಾಗಿ ನಮಗೆ ಅಂತ ಸವಲತ್ತುಗಳು ಇದೆಯೇ ಇಲ್ಲವೇ ಅನ್ನುವಂಥದ್ದು ನಿಮಗೆ ಆಲೋಚನೆಗಳು ಪ್ರಶ್ನೆಗಳು ಕಾಡ್ತಾವೆ. ನಿಮಗೆ ಖಂಡಿತ ನಮ್ಮ ಸಮಾಜದಲ್ಲೂ ಸಹ ಕೆಲವಾರು ಅಧಿಕಾರಿಗಳು ಇದ್ದಾರೆ, ರಾಜಕೀಯ ಮುಖಂಡರು ಕೆಲವರು ಇದ್ದಾರೆ, ಹಾಗೆ ಮಠವೂ ಇದೆ. ನಿಮಗೆ ಯಾವುದೇ ರೀತಿಯಕ್ಕೆ ಇವತ್ತು ದೊಡ್ಡ ಒಂದು ಪರಂಪರೆ ಇದೆ. ಅದು ಯಾವುದಪ್ಪ ಪರಂಪರೆ ಅಂದ್ರೆ ಇಕ್ಷ್ವಾಕು ವಂಶದ ಪರಂಪರೆ. ಅಂದ್ರೆ ಸೂರ್ಯವಂಶ ಕ್ಷತ್ರಿಯರ ಅನುವಂಶಿಕರು. ಸೂರ್ಯವಂಶ ಕ್ಷತ್ರಿಯರು ಅಂತ ಹೇಳಿದ್ರೆ ಭರತಖಂಡವನ್ನು ಆಳಿದಂತಹ ಬಹುದೊಡ್ಡ ಪರಂಪರೆ. ನೀವೆಲ್ಲ ಸಹ ಅಂದ್ಕೊಂಡಿದ್ದೀರಿ ಭರತಖಂಡವನ್ನು ಆಳಿದಂಥವ್ರು ಎಂತೆಂಥ ಮಹನೀಯರಿದ್ದಾರಪ್ಪ ಅಂತ ಹೇಳಿದ್ರೆ ಸಗರ ಚಕ್ರವರ್ತಿ, ಸಗರಮಾ ಚಕ್ರವರ್ತಿ, ಇಡೀ ಭೂಮಂಡಲಕ್ಕೆ ಚಕ್ರವರ್ತಿ ಆದಂತಹ ಸಗರ ಚಕ್ರವರ್ತಿ. ಹಾಗೆ ಶ್ರೀರಾಮಚಂದ್ರ, ವಿಷ್ಣುವಿನ ದಶಾವತಾರದಲ್ಲಿರುವಂತಹ ಶ್ರೀರಾಮಚಂದ್ರ, ಸತ್ಯ ಹರಿಶ್ಚಂದ್ರ, ಹಾಗೆ ನಳ ಚಕ್ರವರ್ತಿ, ಮಾಂಧಾತ ಚಕ್ರವರ್ತಿ, ಇವರೆಲ್ಲರೂ ಸಹ ಈ ಇಕ್ಷ್ವಾಕು ವಂಶದ ಪರಂಪರೆಯಲ್ಲಿ ಬರುವಂತಹ ಮಹಾನ್ ಚಕ್ರವರ್ತಿಗಳು, ದೈವಾಂಶ ಸಂಬೋಧರು. ಇಷ್ಟೆಲ್ಲ ಪರಂಪರೆ ಇದೆ. ಅಷ್ಟೆಲ್ಲ ದೊಡ್ಡ ಸಾಮ್ರಾಜ್ಯವನ್ನ ಕಟ್ಟಿ ಒಂದು ಕಾಲಕ್ಕೆ ರಾಜ್ಯಭಾರವನ್ನು ಮಾಡಿದಂತ ಸಮಾಜ ಆನಂತರದಲ್ಲಿ ಯಾಕೆ ಇಷ್ಟೊಂದು ಹಿಂದುಳಿಲಿಕ್ಕೆ ಏನು ಕಾರಣ? ಇವರು ಯಾಕೆ ಹಿಂದುಳಿಲಿಕ್ಕೆ ಅವಕಾಶ, ಈ ರೀತಿಯಾಗಿ ಯಾಕೆ ಇವರು ಕಷ್ಟವನ್ನ ಎದುರಿಸಿದ್ರು ಅನ್ನುವಂಥದ್ದನ್ನ ಈ ಪ್ರಶ್ನೆ ಕಾಡ್ತಾ ಇದೆ. ಖಂಡಿತ ಒಂದು ಕಾಲಕ್ಕೆ ಸಾಮ್ರಾಜ್ಯವನ್ನ ಕಟ್ಟಿ ಮೆರೆದಂತಹ ಸಮಾಜ ಆನಂತರದಲ್ಲಿ ಕಾಲಚಕ್ರದ ಗತಿಯಲ್ಲಿ ಈ ಸಮಾಜ ಒಂದು ಶೂರತ್ವ ಇಟ್ಕೊಂಡವರು, ವೀರರಾಗಿದ್ದಂಥವರು. ಅದು ಒಂದು ಘಟನೆಯ ಮೂಲಕ ಪರಶುರಾಮ ತನ್ನ ಈ ಸೂರ್ಯವಂಶ ಕ್ಷತ್ರಿಯರ ಪರಂಪರೆಯೆಲ್ಲ ನಾಶ ಮಾಡ್ತಾನೆ ಅಂತೇಳಿ ಪ್ರತಿಜ್ಞೆಯನ್ನು ಮಾಡ್ತಾನೆ. ಅದು ಯಾವ ಕಾರಣಕ್ಕಾಗಿ ಅಂತ ಹೇಳಿದ್ರೆ ಜಮದಗ್ನಿಯ ಋಷಿಯನ್ನ ಈ ಒಂದು ವಂಶದಲ್ಲಿರುವಂತಹ ಕಾರ್ತಿವೀರ್ಯಾರ್ಜುನ ಅಂತ ಒಬ್ಬ ರಾಜ, ಅವನು ಕಾಮಧೇನು ಬೇಕು ಅಂತ ಹೇಳಿ ಆ ಜಮದಗ್ನಿ ಋಷಿಯೊಂದಿಗೆ ಹೋರಾಟವನ್ನು ಮಾಡಿ ಆ ಜಮದಗ್ನಿ ಋಷಿಯವನಿಗೆ ಕೊಡೋದಿಲ್ಲ. ಆಗ ಆನಂತರದಲ್ಲಿ ಅವನು ಅಧ್ಯಯನ ಮಾಡ್ತಾನೆ. ಜಮದಗ್ನಿ ಋಷಿಯನ್ನು ಅಧ್ಯಯನ ಮಾಡಿದ ಮೇಲೆ ಅವನು ಆ ಒಂದು ನಂತರದಲ್ಲಿ ಅವನ ಧರ್ಮಪತ್ನಿ ರೇಣುಕಾದೇವಿ ಹಾಗೆ 21 ಸಾರಿ ತನ್ನ ಎದೆಯನ್ನು ಪಡ್ಕೊಂಡು ತನ್ನ ಗಂಡನನ್ನ ಸಾಯಿಸ್ಬಿಟ್ಟ ಇವನು ಅಂತೇಳಿ ಎದೆಯನ್ನು ಪಡ್ಕೊಂಡ ಮೇಲೆ ಪರಶುರಾಮ, ತನ್ನ ಮಗ ಪರಶುರಾಮ ಬಂದ ಮೇಲೆ ಅವನ ತಾಯಿಯ 21 ಸಾರಿ ಎದೆಯನ್ನು ಪಡ್ಕೊಂಡ ಮೇಲೆ ಅದರ ಸಾಂಕೇತಿಕವಾಗಿ ಇಡೀ ಭೂಮಂಡಲವನ್ನೆಲ್ಲ ಸುತ್ತಿ ಕ್ಷತ್ರಿಯರ ನಾಶ ಮಾಡ್ತೇನೆ ಅಂತೇಳಿ ಪ್ರತಿಜ್ಞೆಯನ್ನು ಮಾಡಿ ಎಲ್ಲ ಕಡೆ ಇವರ ನಾಶ ಮಾಡ್ತಾ ಹೋಗ್ತಾನೆ. ಅವನು ಸಹ ವಿಷ್ಣುವಿನ ದಶಾವತಾರದಲ್ಲಿ ಒಬ್ಬ ಭಾರ್ಗವರಾಮ ಅಥವಾ ಪರಶುರಾಮ ಅಂತೇಳಿ. ಅವನ ಈ ಪ್ರತಿಜ್ಞೆಗೆ ಎದುರಿದಂತಹ ಈ ಒಂದು ಕ್ಷತ್ರಿಯರು ಎಲ್ಲ ಕಡೆ ಜೀವವನ್ನು ಉಳಿಸಿಕೊಳ್ಳಿಕ್ಕಾಗಿ ದಿಕ್ಕಾಪಾಲಾಗಿ ಹೋಗ್ತಾರೆ. ಎಲ್ಲ ಕಡೆ ಹೋಗಿ ಕಾಡು ಮೇಡುಗಳಲ್ಲಿ ನೆಲೆಸ್ತಾರೆ. ಬೇರೆ ಬೇರೆ ಭಾಗಗಳಲ್ಲಿ ತಲೆಮರೆಸಿಕೊಂಡು ಇವರು ಸೂರ್ಯವಂಶ ಕ್ಷತ್ರಿಯರ ನಂತರದಲ್ಲಿ ಉಪವೀರ ಅನಿಸ್ಕೊಳ್ತಾರೆ, ಶಾರಕಾರ ಅನಿಸ್ಕೊಳ್ತಾರೆ, ಲವಣಕಾರ ಅಂತ ಅನಿಸ್ಕೊಳ್ತಾರೆ, ಉಪಾರ ಅನಿಸ್ಕೊಳ್ತಾರೆ. ಹೀಗೆ ಬೇರೆ ಬೇರೆ ಹೆಸರುಗಳಿಂದ ಈ ಸಮಾಜ ಒಂದು ಈ ರೀತಿಯಾದಂತಹ ಒಂದು ಹೆಸರನ್ನು ಇಟ್ಕೊಂಡಿದೆ ಎನ್ನುವಂಥದ್ದನ್ನು ನಮ್ಮ ಇತಿಹಾಸದ ಮೂಲಕ, ಶಾಸನಗಳ ಮೂಲಕ ತಿಳಿಸ್ತಾರೆ. ಆ ನಂತರದಲ್ಲಿ ಈ ಸಮಾಜ ಒಂದು ಕಾಲಕ್ಕೆ ಆ ಎಲ್ಲ ಒಬ್ಬರು ಸಹ ಉಪ್ಪಿನ ವೃತ್ತಿಯ ಮೂಲಕ ಉಪ್ಪನ್ನು ತಯಾರು ಮಾಡಿ ಈ
ಸಮಾಜ ತಯಾರು ಮಾಡಿದಂತೂ ಸಹ ಟ್ಯಾಕ್ಸ್ ಕೊಡ್ತಾ ಇದ್ರು, ತೆರಿಗೆಯನ್ನು ಕೊಡ್ತಾ ಇದ್ರು ಅಂತೇಳಿ. ಅಷ್ಟೆಲ್ಲ ಇದ್ದಂತ ಸಮಾಜಕ್ಕೆ ಬ್ರಿಟಿಷ್ನವರು ಈ ದೇಶವನ್ನ ಆಳ್ಲಿಕ್ಕಾಗಿ ಬಂದು ಇಲ್ಲಿ ವ್ಯಾಪಾರವನ್ನ, ಉದ್ದಿಮೆಗಳನ್ನ ತಮ್ಮ ವಶಕ್ಕೆ ತೆಗೆದುಕೊಂಡು ಎಲ್ಲವನ್ನ ತಮ್ಮ ವಶಕ್ಕೆ ತೆಗೆದುಕೊಳ್ಳುವಂತ ಸಂದರ್ಭದಲ್ಲಿ ಉಪ್ಪಾರ ಉದ್ದಿಮೆಯನ್ನ, ಉಪ್ಪಿನ ವೃತ್ತಿಯನ್ನು ಇವರು ಕಿತ್ಕೊಳ್ಬೇಕು ಅಂತೇಳಿ ಹೆಚ್ಚಿನ ತೆರಿಗೆಯನ್ನ ಹಾಕ್ತಾರೆ, ಟ್ಯಾಕ್ಸ್ ಹಾಕ್ತಾರೆ. ಹಾಗೆ 1889ರಲ್ಲಿ ಹೆಚ್ಚಿನ ತೆರಿಗೆ ಹಾಕುವ ಜೊತೆಯಲ್ಲಿ ಇದನ್ನು ನಿಷೇಧ ಮಾಡ್ತಾರೆ, ಬಳಕೆಗೆ ನಿಷೇಧ ಮಾಡಿ ಅವರು ಈಸ್ಟ್ ಇಂಡಿಯಾ ಕಂಪನಿಗಳ ಮೂಲಕವೇ ತಮ್ಮ ಈ ಒಂದು ಉಪ್ಪಿನ ಉದ್ಯಮವನ್ನು ಸ್ಥಾಪನೆ ಮಾಡಿಕೊಳ್ತಾರೆ ಬ್ರಿಟಿಷ್ನವರು. ಆಗ ತಮ್ಮ ವೃತ್ತಿಯನ್ನು ಕಳ್ಕೊಂಡಂತ ಸಮಾಜ ತುಂಬಾ ಕಷ್ಟದಲ್ಲಿ ಸಿಲುಕಾಕೊಳ್ತಾರೆ. ವೃತ್ತಿ ಗೊತ್ತಿದ್ದ ಬೇರೆ ಬೇರೆ ಮಣ್ಣಿನ ಕೆಲಸ, ಗಾರೆ ಕೆಲಸ ಅಥವಾ ಇನ್ನು ಯಾವ್ಯಾವುದೋ ಕೆಲಸಗಳನ್ನ ಮಾಡ್ತಾ ಮಾಡ್ತಾ ಈ ಸಮಾಜ ಮುಂದೆ ಹೋಗ್ತದೆ. ಆ ನಂತರದಲ್ಲಿ ಈ ಸಂದರ್ಭದಲ್ಲಿ ಎಲ್ಲ ಕಡೆ ಇಡೀ ದೇಶದ ಉದ್ಯೋಗಕ್ಕೂ ದಂಗೆ ಆಗ್ತವೆ. ಆಗ ಮಹಾತ್ಮ ಗಾಂಧೀಜಿಯವರು ಇವರ ನೆರವಿಗೆ ಬರ್ತಾರೆ. ಮಹಾತ್ಮ ಗಾಂಧೀಜಿಯವರ ನೆರವಿಗೆ ಬಂದು ಗುಜರಾತ್ನ ದಂಡಿಯಿಂದ ಅವರು ಒಂದು ಕೈಯಲ್ಲಿ ಉಪ್ಪನ್ನು ಹಿಡ್ಕೊಳ್ತಾರೆ. ಅವರು ಪ್ರತಿಜ್ಞೆಯನ್ನು ಮಾಡ್ತಾರೆ, ಉಪ್ಪಿನ ಸತ್ಯಾಗ್ರಹದ ಮೂಲಕ, ಈ ದಂಡಿ ಸತ್ಯಾಗ್ರಹದ ಮೂಲಕವೇ ನಾನು ಈ ರಾಷ್ಟ್ರಕ್ಕೆ ಸ್ವಾತಂತ್ರ್ಯವನ್ನು ಪಡೆದುಕೊಡ್ತೇನೆ ಅಂತೇಳಿ ಮಹಾತ್ಮ ಗಾಂಧೀಜಿಯವರು ಪ್ರತಿಜ್ಞೆಯನ್ನು ಮಾಡಿ ರಾಷ್ಟ್ರಕ್ಕೆ ಸ್ವಾತಂತ್ರ್ಯವನ್ನು ಪಡೆದುಕೊಡ್ತಾರೆ. ಇದು ನಿಮಗೆ ಇತಿಹಾಸ ಗೊತ್ತಿದೆ, ನೀವೆಲ್ಲ ತಿಳ್ಕೊಂಡಿದ್ದೀರಿ. ಸ್ವಾತಂತ್ರ್ಯ ಪಡೆಯುವಲ್ಲಿಯೂ ಸಹ ಇವರ ಪಾತ್ರ ಇದೆ ಅನ್ನುವಂಥದ್ದನ್ನ ಇವತ್ತು ನಾವೆಲ್ಲ ತಿಳ್ಕೊಳ್ಳುವಂತಹದ್ದು. ಹಾಗೆ ನಾವು ಕಳೆದ ತಿಂಗಳು ಏಪ್ರಿಲ್ 17ನೇ ತಾರೀಕು ಶತಮಾನೋತ್ಸವ ಆಗಿದೆ. ಆ ನಂತರದಲ್ಲಿ ಅವರ ವಿರುದ್ಧವಾಗಿ ಬ್ರಿಟಿಷ್ನವರೆಲ್ಲರೂ ಈ ಮಹಾತ್ಮ ಗಾಂಧಿ ಜೊತೆಯಲ್ಲಿ ಬಂದಂತ ಎಲ್ಲರಿಗೂ ಉಪ್ಪಿನ ಉಪ್ಪಾರ ಮೇಲೆ ಬಹಳಷ್ಟು ಗದಾಪ್ರಹಾರ ಮಾಡ್ತಾರೆ. ಅಂದ್ರೆ ಒಂದು ರೀತಿಯಾಗಿ ಇವರಿಗೆ ಸಾಕಷ್ಟು ತೊಂದರೆಯನ್ನು ಕೊಡ್ಲಿಕ್ಕೆ ಹಿಂಸೆಯನ್ನು ಕೊಡ್ತಾರೆ. ಆದ್ರೂ ಸಹ ಬಿಡದೆ ಉಪ್ಪಾರ ಸಮಾಜದ 200 ಜನ ಮುಖಂಡರು ಗಾಂಧೀಜಿ ಜೊತೆ ಹೋರಾಟದಲ್ಲಿ ಇರ್ತಾರೆ. ಅದು ನಾವು ಹೇಳುವಂತ ಮಾತಲ್ಲ, ಅದು ಈ ರಾಷ್ಟ್ರದ ಒಂದು ಕಡೆ. ಅದರ ಜೊತೆಯಲ್ಲಿ ಈ ಒಂದು ಸಮಾಜಕ್ಕೆ ಒಂದು ಗುರುಪೀಠ, ಗುರು ಪರಂಪರೆ ಇದೆ. ಅದು ಸುಮಾರು 650 ವರ್ಷಗಳ ಇತಿಹಾಸ ಇರುವಂತ ಗುರುಪೀಠ ಇದೆ. ಈ ಒಂದು ಗುರುಪೀಠದ ಹೆಸರು ಚಿನ್ಮೂಲಾದ್ರಿ ಶಿಲಾಪುರಿ ಭಗೀರಥ ಪೀಠ ಮಹಾಸಂಸ್ಥಾನ ಅಂತೇಳಿ ನಮ್ಮ ಹಿಂದಿನ ಪೂರ್ವಜರು 600 ವರ್ಷಗಳ ಹಿಂದೆಯೇ ಗುರುಪೀಠವನ್ನು ಸ್ಥಾಪನೆ ಮಾಡಿಕೊಂಡಿದ್ದಾರೆ. ನೀವೆಲ್ಲ ಗಮನಿಸಬಹುದು, ವೀರಶೈವರು, ಬ್ರಾಹ್ಮಣರು ಮಾತ್ರ ಬಹಳಷ್ಟು ವರ್ಷಗಳವರೆಗೆ ಗುರುಪೀಠಗಳನ್ನು ಮಾಡ್ಕೊಂಡು ಬಂದಿರುವಂತಹದ್ದು. ಅನೇಕ ಹಿಂದುಳಿದ ಶೋಷಿತ ಸಮುದಾಯಗಳಲ್ಲಿ ಗುರುಪೀಠ ಇತ್ತೀಚಿನ ವರ್ಷಗಳಲ್ಲಿ ಮಾಡ್ತಾ ಇದ್ದಾರೆ. ಆದ್ರೆ ಉಪ್ಪಾರ ಸಮಾಜ 650 ವರ್ಷಗಳ ಹಿಂದೆಯೇ ಗುರುಪೀಠವನ್ನು ಸ್ಥಾಪನೆ ಮಾಡಿ 13 ಜನ ಗುರುಗಳಾಗಿರುವಂತಹದ್ದು. ನಾವು 13ನೇ ಗುರುಗಳು. ನಮ್ಮ ಹಿಂದಿನ ಪೂಜ್ಯ ಲೇಪಾಕ್ಷ ಮಹಾಸ್ವಾಮೀಜಿ 12ನೇ ಜಗದ್ಗುರುಗಳು. 12ನೇ ಜಗದ್ಗುರಾದ ಲೇಪಾಕ್ಷ ಮಹಾಸ್ವಾಮೀಜಿಯವರು ಅರಿದು ಓದುವಂತಹ ಸಮಾಜ. ಒಂದೊಂದ್ ಕಡೆ ಒಂದೊಂದು ಹೆಸರನ್ನ ಕರೆಸ್ಕೊಳ್ತಾ ಇದ್ರಿ ಸಮಾಜ. ಮೈಸೂರು, ಚಾಮರಾಜನಗರ ಹೋದ್ರೆ ಉಪ್ಲಿಕ್ ಶೆಟ್ರು ಅಂತ ಕರೆಸ್ಕೊಳ್ತಾ ಇದ್ರು. ಹಾಗೆ ಇನ್ನೊಂದ್ ಕಡೆ ಹೋದ್ರೆ ಮೇಲ್ಸಕ್ರೆ ಅಂತ ಕರೆಸ್ಕೊಳ್ತಾ ಇದ್ರು. ಹಾಗೆ ಉಪ್ಪಾರ, ಕೆರೆಬಂಡಿಯವರು, ಸುಣ್ಣದ ಉಪ್ಪಾರ, ಗಾರೆ ಉಪ್ಪಾರ, ಮಣ್ಣುಪ್ಪಾರ, ಕಲ್ಲುಪ್ಪಾರ, ಹೀಗೆ ಬೇರೆ ಬೇರೆ ಹೆಸರುಗಳಿಂದ ಕರೆಸ್ಕೊಳ್ತಾ, ಹಾಗೆ ನಾವು ಬೇರೆ ನಮ್ದೇ ಶ್ರೇಷ್ಠ ಅಂತ ಅಂದ್ಕೊಂಡು ದೂರ ಇರತಕ್ಕಂಥ ಸಮಾಜವನ್ನ ಒಂದು ಕಡೆ ತರುವಲ್ಲಿ ಅನೇಕ ಸಮಾವೇಶಗಳನ್ನು ಮಾಡ್ತಾ ಸರ್ಕಾರದ ಮುಖ್ಯಮಂತ್ರಿಗಳನ್ನ ಹಲವಾರು ರಾಷ್ಟ್ರ ಪಕ್ಷದಲ್ಲಿ ಕರೆದು ಈ ಸಮಾಜ ಇವತ್ತು ಒಂದುಗೂಡಿದೆ. ಬರೀ ರಾಜ್ಯ ಅಷ್ಟೇ ಅಲ್ಲ, ರಾಷ್ಟ್ರದಾದ್ಯಂತ ಈ ಸಮಾಜ ಒಂದುಗೂಡಿ ಸಮಾಜ ಈಗಾಗಲೇ ರಾಷ್ಟ್ರದಾದ್ಯಂತ ಸುಮಾರು 10 ಕೋಟಿಗೆ ಹೆಚ್ಚಿನ ಜನಸಂಖ್ಯೆ ಇದೆ ಇರುವಂತದ್ದನ್ನ ಎಲ್ಲ ರಾಜ್ಯಗಳಿಂದ ನಾವು ಇವತ್ತು ಸಮೀಕ್ಷೆಯನ್ನ ತಿಳ್ಕೊಳ್ತಾ ಇದ್ದೇವೆ. ಈ ರಾಜ್ಯದಲ್ಲಿ ಸುಮಾರು 35ರಿಂದ 40 ಲಕ್ಷ ಜನಸಂಖ್ಯೆ ಇರುವಂತಹ ಸಮಾಜ ಇವತ್ತು ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಹಿಂದುಳಿದ ಸಮಾಜವಾಗಿತ್ತು. ಈ ಸಮಾಜವನ್ನ ಅನೇಕ ಹಿಂದುಳಿದ ವರ್ಗಗಳ ಆಯೋಗಗಳು, ವೆಂಕಟಸ್ವಾಮಿ ಆಯೋಗ ಇರ್ಬೋದು, ಚಿನ್ನಪ್ಪರೆಡ್ಡಿ ಆಯೋಗ ಇರ್ಬೋದು, ಆವನೂರು ಕಮಿಷನ್ ಇರ್ಬೋದು, ಮಂಡಲ್ ಕಮಿಷನ್ ಇರ್ಬೋದು, ಈ ಎಲ್ಲ ಆಯೋಗಗಳ ವರದಿಗಳು ಹೇಳ್ತವೆ ಈ ಸಮಾಜ ಇವತ್ತು ಪರಿಶಿಷ್ಟ ಜಾತಿ ಪಂಗಡದಂತೆ ಈ ಸಮಾಜ ಬಹಳಷ್ಟು ಹಿಂದುಳಿದಿದೆ ಅನ್ನುವಂಥದ್ದು ಹಿಂದುಳಿದ ವರ್ಗಗಳ ಆಯೋಗಗಳೇನಿದ್ದಾವೆ. ದೇವರಾಜ ಅರಸು ಅವರು ಈ ಸಮಾಜವನ್ನ ಮೀಸಲಾತಿ ಪಟ್ಟಿಗೆ ತರಬೇಕು ಅಂತೇಳಿ ಪ್ರಯತ್ನವನ್ನು ಮಾಡಿದ್ರು. ಆಗ ವಾಲ್ಮೀಕಿ ನಾಯಕ ಸಮಾಜ ಮಾತ್ರ ಪೃಷ್ಠ ವರ್ಗಕ್ಕೆ ಸೇರ್ತು. ಉಪ್ಪಾರ ಸಮಾಜವನ್ನ ಸೇರಿಸಲಿಕ್ಕೆ ನಮ್ಮವರೇ ಆದಂತಹ ಕೆಲವು ಮುಖಂಡರು ವಿರೋಧ ಮಾಡ್ತಾರೆ. ಈ ಸಮಾಜ ಮೀಸಲಾತಿಗೆ ಹೋಗ್ಬಿಟ್ರೆ ನಾವು ಕೀಳು ಜಾತಿಯವರಾಗ್ತೇವೆ ಅಂತೇಳಿ ಒಂದು ರೀತಿ ಏನೋ ಒಂದು ಭ್ರಮೆಯಿಂದ ಕೆಲವರು ಹಿನ್ನಡೆಯನ್ನ ಮಾಡಿದ್ರಿಂದಾಗಿ ಈ ಸಮಾಜ ಅವತ್ತು ಆಗಲಿಲ್ಲ ಅನ್ನುವಂತಹದ್ದು ಒಂದ್ ಕಡೆ ಇದ್ರು. ಇತ್ತೀಚಿನ ವರ್ಷಗಳಲ್ಲಿ ನಾವು ಸಾಕಷ್ಟು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಈ ಸಮಾಜವು ಸಹ ಪರಿಷ್ಠ ಪಂಗಡಕ್ಕೆ ಸೇರ್ಬೇಕು, ಆ ಮೂಲಕ ಈ ಸಮಾಜಕ್ಕೆ ಮೀಸಲಾತಿ ಸಿಗಬೇಕು, ಆ ಎಲ್ಲ ಸವಲತ್ತುಗಳನ್ನು ಪಡ್ಕೊಂಡು ಈ ಸಮಾಜ ಮುಂದೆ ಬರಬೇಕು ಅನ್ನೋ ರೀತಿಯಲ್ಲಿ ಹೋರಾಟ ನಡೆದಿದ್ದೇವೆ. ಹಾಗೆ ಗುರು ಪರಂಪರೆಯಲ್ಲಿ ಈ ಪೀಠ ಈಗಾಗಲೇ ಹಲವಾರು ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿದೆ.
ಅದು ಮಧ್ಯ ಕರ್ನಾಟಕದ ಚಿತ್ರದುರ್ಗ ಜಿಲ್ಲೆ, ದಾವಣಗೆರೆ ಜಿಲ್ಲೆ, ಶಿವಮೊಗ್ಗ, ಚಿಕ್ಕಮಗಳೂರು ಆ ಭಾಗದಲ್ಲಿ ಹಲವಾರು ರೀತಿಯಿಂದ ಶಿಕ್ಷಣ ಸಂಸ್ಥೆಯಿಂದ ಶಾಲಾ ಕಾಲೇಜುಗಳ ನಿರ್ಮಾಣ ಮಾಡಿದೆ. ಹೈಸ್ಕೂಲ್ಗಳಿರ್ಬೋದು, PUC ಕಾಲೇಜುಗಳಿರ್ಬೋದು, ವೃತ್ತಿ ಶಿಕ್ಷಣದ ಕೋರ್ಸು, ಜೊತೆಯಲ್ಲಿ ನರ್ಸಿಂಗ್ ಕಾಲೇಜು, ಬೇರೆ ಬೇರೆ ರೀತಿಯ CBS ಸ್ಕೂಲ್ ಇರ್ಬೋದು, ಅಥವಾ D.Ed ಕಾಲೇಜುಗಳು, B.Ed ಕಾಲೇಜು, ಹೀಗೆ ಆ ಭಾಗದಲ್ಲಿ ಶಿಕ್ಷಣ ಸಂಸ್ಥೆಯನ್ನ ಕಟ್ಟಿದೆ. ಹಾಗೆ ಈಗ ತನ್ನ ಮುಖಂಡರಿಗೆ ಮಾತನಾಡಬೇಕು. ನಾವು ಉತ್ತರ ಕರ್ನಾಟಕದ ಈ ಭಾಗದಲ್ಲಿ ಏನು 371 ನಾವು ಆ ಭಾಗದಲ್ಲಿ ಬಂದು ಓದ್ತೀವಿ ಅಂತ ಹೇಳಿದ್ರೆ, ನೀವು ಓದಲಿಕ್ಕೆ ಖಂಡಿತವಾಗಿ 1ನೇ ತರಗತಿಯಿಂದ PUC ಹಂತದವರೆಗೆ ಉಚಿತ ಶಿಕ್ಷಣದ ಹಾಸ್ಟೆಲ್ ವ್ಯವಸ್ಥೆ ಇರ್ತದೆ. ಅಲ್ಲಿ ನೀವು ಬಂದರೆ ಖಂಡಿತ ನಿಮಗೆ ಶಿಕ್ಷಣದ ವ್ಯವಸ್ಥೆನ ನಾವು ಮಾಡಿಕೊಡ್ತೇವೆ. ಹೆಣ್ಮಕ್ಳಿಗೂ ಪ್ರತ್ಯೇಕ ವ್ಯವಸ್ಥೆ ಇದೆ, ಗಂಡು ಮಕ್ಕಳಿಗೂ ಪ್ರತ್ಯೇಕ ವ್ಯವಸ್ಥೆ ಇದೆ. ಹಾಗೆ ಬೇರೆ ಬೇರೆ ತರಬೇತಿ ಕೊಡುವಂತ ಕೆಲಸವನ್ನು ನಾವು ಮಾಡ್ತೇವೆ. ಇವೆಲ್ಲವುಗಳನ್ನ ಮಾಡುವ ಜೊತೆಯಲ್ಲಿ ನಮ್ಮ ಮಠದ ವತಿಯಿಂದ ನಾವು ಭಗೀರಥ ಜಾನಪದ ಸಾಂಸ್ಕೃತಿಕ ಟ್ರಸ್ಟ್ ಅಂತ ಮಾಡಿದ್ದೇವೆ. ಆ ಜಾನಪದ ಸಾಂಸ್ಕೃತಿಕ ಟ್ರಸ್ಟ್ ವತಿಯಿಂದ ರಾಜ್ಯ ಮಟ್ಟದ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಇದ್ದಾರೆ. ಅದರಲ್ಲಿ ಅವರಲ್ಲಿ ಇಟ್ಕೊಂಡು ಕಲೆ, ಸಂಗೀತ, ಸಾಹಿತ್ಯ, ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಮಾಡಲಿಕ್ಕೆ, ತರಬೇತಿಯನ್ನು ಕೊಡಲಿಕ್ಕೆ, ರಂಗಶಾಲೆ ಇರ್ಬೋದು, ಸಾಂಸ್ಕೃತಿಕ ಚಟುವಟಿಕೆಗಳು ನಡೆಸಲಿಕ್ಕೆ ಅದಕ್ಕೂ ಪೂರಕವಾದಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಹಾಗೆ ಮಠದ ವತಿಯಿಂದ ಹಿಂದೆ ಸರ್ಕಾರದ 500 ಎಕರೆ ಜಾಗವನ್ನು ಸರ್ಕಾರದಿಂದ ನಾವು ಹಿಂದೆ ಪೂಜ್ಯ ನೇಪಾಕ್ಷ ಮಹಾಸ್ವಾಮಿಯವರು 62-63ನೇ ಸಾಲಿನಲ್ಲೇ ಪಡ್ಕೊಂಡಿದ್ದಾರೆ. ಅಲ್ಲಿ ನಾವು ಈಗಾಗಲೇ ನಮ್ಮ ಸಮಾಜದ ಎಲ್ಲ ಜನರಿಗೆ, ನಿಮಗೆ ಅಂದ್ಕೊಂಡಿದ್ದೀರಿ ಸ್ವಾಮೀಜಿಯವರು ಎಲ್ಲ ಕಡೆ ಬೇರೆಲ್ಲ ಮಠಗಳಲ್ಲೂ ಜೋಳಿಗೆ ಹಾಕೊಂಡು ಬಂದಿರ್ತಾರೆ, ಕಾಣಿಕೆಯನ್ನು ತೆಗೆದುಕೊಂಡಾಗ ಮಠವನ್ನು ಸ್ಥಾಪನೆ ಬೆಳೆದಿಸ್ತಾರೆ. ಆದರೆ ನಮ್ಮ ಒಂದು ಮಠದ ವೈಶಿಷ್ಟ್ಯ ಏನಪ್ಪಾ ಅಂತ ಹೇಳಿದ್ರೆ, ನಾವು ಜೋಳಿಗೆ ಇಟ್ಕೊಂಡು ಹೋಗ್ತೇವೆ, ಕೇಳ್ತೇವೆ, ಕೊಡ್ಲಿಲ್ಲ ಅಂದ್ರೆ ನಾವು ಸುಮ್ಮನೆ ಕೋರುವಂತ ಸ್ವಾಮಿಗಳಲ್ಲ. ನೀವೇನಂತೀರಿ, ಏನ್ ಸ್ವಾಮೀಜಿ ಅವರು ಜೋಳ ಹಾಕೊಂಬಂದಾಗ ಕೊಡ್ತಾರೆ, ಕೊಡ್ಲಿಲ್ಲ ಅಂದ್ರೆ ಮಠ ಹೆಂಗ್ ನಡೆಸ್ತೀರಿ ಅನ್ಬೋದು ನೀವು. ನಾವೇನ್ ಮಾಡಿದ್ದೇವೆ ಅಂದ್ರೆ, ನಮ್ಮ ಭಗೀರಥ ಪೀಠ ಇರುವಂತ ಜಾಗದಲ್ಲಿ 500 ಎಕರೆ ಜಾಗದಲ್ಲಿ ಬರೀ 200-200 ಎಕರೆ ಜಾಗವನ್ನು ಮಾತ್ರ ಮಠಕ್ಕೆ ಇಟ್ಕೊಂಡು, ಇನ್ನು 300 ಎಕರೆ ಉಪ್ಪಾರ ಸಮಾಜ ಬಡವರಿಗೆ ಹಂಚಿಕೆ ಮಾಡಲಾಗಿದೆ. ಸುಮಾರು 40 ವರ್ಷ ಬಡವರು ಅದನ್ನು ಉಪಯೋಗ ಮಾಡ್ಕೊಳ್ತಾರೆ. ನಮ್ಮ ಸಮಾಜ ಅಂತ ಬಡವರಿಗೆ ಹಂಚಿಕೆ ಮಾಡಿದ್ದೀವಿ, ಅದನ್ನು ಅವರು ಊಟ ಮಾಡ್ತಾ ಇದ್ದಾರೆ. ಇನ್ನು 200 ಎಕರೆ ಜಾಗದಲ್ಲಿ ನಾವು ಶಿಕ್ಷಣ ಸಂಸ್ಥೆಗಳು, ಹಾಗೆ ನಾವು ಥೀಮ್ ಪಾರ್ಕ್, ಏನು ನಾವು ಭಗೀರಥ ವಂಶಜರು ಅಂತ ನಮ್ಮ ಚರಿತ್ರೆ ಬೇಕಲ್ಲ, ಅದೆಲ್ಲವನ್ನ ಅಲ್ಲಿ ನೋಡ್ಲಿಕ್ಕೆ ನಮ್ಮ ಸಮಾಜ ಎಲ್ಲರೂ ಸಹ ತಿರ್ಲಿಕ್ಕೆ ಅಲ್ಲಿ ವ್ಯವಸ್ಥೆ ಮಾಡಲಿಕ್ಕೆ ಒಂದು ಪ್ಲಾನ್ ಅನ್ನು ಪ್ರಾಜೆಕ್ಟ್ ಮಾಡ್ಕೊಂಡಿದ್ದೇವೆ. ಹಾಗೆ ನಾವು ನಮ್ಮ ಮಠದಿಂದ ನಾನು ಸ್ವತಃ ಒಬ್ಬ ಕೃಷಿಕನಾಗಿ, ನೀವು ಅಂದ್ಕೊಳ್ಬಹುದು ಸ್ವಾಮೀಜಿಯವರು ಎಲ್ಲ ಕಡೆ ಬರ್ತಾರೆ, ಪ್ರವಚನ ಮಾಡ್ತಾರೆ, ಇವ್ರು ಯಾವಾಗಪ್ಪ ಹೋಗಿ ರೈತ ಕೆಲಸ ಮಾಡ್ತಾರೆ ಅಂದ್ಕೊಳ್ಬಹುದು ನಾವು. ನಾನು 40 ಎಕರೆ ದಾಳಿಂಬೆ ಬೆಳೆದಿದ್ದೇನೆ. ನೀವು ಟಿವಿಗಳನ್ನು ನೋಡಿರ್ಬೋದು, ಪತ್ರಿಕೆಯಲ್ಲಿ ನೋಡಿರ್ಬೋದು. 40 ಎಕರೆ ದಾಳಿಂಬೆ ತೋಟವನ್ನು ಮಾಡಿ ನಾವು GKVK ಏನು ತೋಟಗಾರಿಕೆ ಸಂಸ್ಥೆ, ಹೆಬ್ಬಾಳದಲ್ಲಿರುವಂತಹ ಕೃಷಿ ವಿಜ್ಞಾನ ಸಂಸ್ಥೆಯವರು ಸೈಂಟಿಸ್ಟ್ಗಳು ಬಂದು ಭಾರತೀಯ ಎಕ್ಸ್ಪೋರ್ಟ್ ಕ್ವಾಲಿಟಿಯನ್ನು ಬೆಳೆದಂತಹ ಒಂದು ಮಠ ಅಂತೇಳಿ ಆ ಒಂದು ಭಾರತ ನಮ್ಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಅಂತ ಒಂದು 40 ಎಕರೆಯಲ್ಲಿ ತೋಟವನ್ನು ಮಾಡಿ ಮಠವನ್ನ ಕಟ್ಟಿದ್ದೇನೆ, ಶಿಕ್ಷಣ ಸಂಸ್ಥೆಯನ್ನು ನಡೆಸ್ತಾ ಇದ್ದೇನೆ, ಹಾಗೆ ಉಚಿತ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇನೆ, ಬಂದವರಿಗೆ ದಾಸೋಹ ವ್ಯವಸ್ಥೆಯನ್ನು ಮಾಡ್ತೇವೆ. ಅವೆಲ್ಲವುಗಳನ್ನ ಮಾಡ್ತಾ ಇವತ್ತು ನಾವು ಸ್ವಾವಲಂಬಿಗಳಾಗಿ, ಸ್ವಾಭಿಮಾನಿಗಳಾಗಿ ಹೇಗೆ ನಡೆಸಬಹುದು ಅನ್ನೋದನ್ನ, ಬಳಿ ದಾಳಿಂಬೆ ತೋಟ ಅಲ್ಲ, ಅಡಿಕೆ ತೋಟ ಮಾಡಿದ್ದೇನೆ, ತೆಂಗಿನ ತೋಟ ಮಾಡಿದ್ದೇನೆ, ಹಾಗೆ ಸಾವಯವ ಕೃಷಿಯನ್ನು ಮಾಡಿದ್ದೇವೆ. ಅದರ ಎಲ್ಲರ ಜೊತೆಯಲ್ಲಿ ಸಿರಿಧಾನ್ಯಗಳನ್ನ ನಾನು ಬೆಳೀತಾ ಇದ್ದೇನೆ. ಮಠದ ವತಿಯಿಂದ ಆಹಾರವನ್ನ ನಾವೇ ಸ್ವತಃ ಬೆಳೆದು ಅದನ್ನ ನಾವು ಭಕ್ತರಿಗೆ ಕೊಡುವಂತ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ. ಇದೆಲ್ಲವನ್ನು ಬಿಡುವಿನ ವೇಳೆಯಲ್ಲಿ ಮಠದ ವತಿಯಿಂದ ನಾವು ರೈತರಾಗಿ ಕಾಯಿಕ ಯೋಗಿಗಳ ಕೆಲಸವನ್ನು ಮಾಡುವಂತ ದೃಷ್ಟಿಯಿಂದ ಮಾಡಿ ಇವತ್ತು ಮಠವನ್ನು ಸಹ ಬೆಳೆಸ್ತಾ ಸಮಾಜವನ್ನು ಕಟ್ಟುವಂತಹ ಎಲ್ಲ ಭಾಗದಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದೇವೆ. ಇದಕ್ಕೆ ಪೂರಕವಾಗಿ ಇವತ್ತು ಸಮಾಜದ ಎಲ್ಲ ಯುವಕರು ತುಂಬಾ ಉತ್ಸಾಹಶಾಲಿಗಳಿದ್ದೀರಿ. ಖಂಡಿತ ಮನಸ್ಸು ಮಾಡಿದರೆ ನಿಮಗೆ ಸಾಧನೆ ಮಾಡಲಿಕ್ಕೆ ಶಕ್ತಿ ಇದೆ. ನಿಮಗೆ ನಮ್ಮಲ್ಲಿ ಹೆಣ್ಮಕ್ಳು ಸಾಕಷ್ಟು ಒಳ್ಳೆಯ ಅಂಕಗಳನ್ನು ಗಳಿಸ್ತಾರೆ. ಸಾಕಷ್ಟು ಕ್ಷೇತ್ರ ನೀವು ಸಹ ಬೆಳೀತಾ ಇದ್ದೀರಿ. ನಾವು ತುಂಬಾ ಕಡೆ ನೋಡ್ತಾ ಇದ್ದೇವೆ. ನಮ್ಮ ಹೆಣ್ಮಕ್ಳು ನೀವು ಸಾಕಷ್ಟು ಇವತ್ತು ನೀವು ಮುಂದೆ ಬರ್ತಾ ಇದ್ದೀರಿ. ನೀವು ಅದೇ ರೀತಿಯಾಗಿ ಮುಂದೆ ಬರಬೇಕು. ನೀವೆಲ್ಲ ಮುಂದಿನ ಆಸ್ತಿ, ನೀವೆಲ್ಲರೂ ಸಮಾಜದ ಆಸ್ತಿ. ನೀವು ಸಮಾಜಕ್ಕೆ ದೊಡ್ಡ ಒಂದು ಮಾನವ ಸಂಪನ್ಮೂಲ, ನೀವು ಯುವ ಶಕ್ತಿ. ನೀವೆಲ್ಲ ಸಹ ಅದನ್ನ ಸದ್ಬಳಕೆ ಮಾಡಿಕೊಂಡು ಸಮಾಜಕ್ಕೆ ದೊಡ್ಡ ಒಂದು ಶಕ್ತಿ ಆಗಬೇಕು ಅನ್ನುವಂತಹ ಸದುದ್ದೇಶದೊಂದಿಗೆ ಇವತ್ತು ಈ ಕಾರ್ಯಾಗಾರದಲ್ಲಿ ನಮ್ಮ ಲಕ್ಷ್ಮಣಪ್ಪರ್ ಅವರು ಮಾತಾಡಿದ್ರೆ, ಏನಾಗಲಿ ಕ್ಲಾಸಿಕ್ ಸಂಸ್ಥೆ ಲಕ್ಷ್ಮಣಪ್ಪರ್ ಮಾತಾಡಿದ್ರ, ಅವರು ಒಂದು ಒಳ್ಳೆಯ ಶಿಕ್ಷಣ ಸಂಸ್ಥೆಯನ್ನು ಮಾಡಿ ಅವರು ಸಹ ಧಾರವಾಡದಲ್ಲಿ ಒಳ್ಳೆಯ ಒಂದು ಕ್ಲಾಸಿಕ್ ಸಂಸ್ಥೆಯನ್ನು ಮಾಡಿದ್ದಾರೆ. ಅಲ್ಲಿ ಹಲವಾರು ಮ್ಯಾಗ್ಜಿನ್ಗಳನ್ನು ತರ್ತಾ ಇದ್ದಾರೆ. ಸ್ಪರ್ಧಾ ಸ್ಫೂರ್ತಿ, ಎಲ್ಲವನ್ನೂ ಸಹ ನೀವು ನೋಡಿರಬೇಕು. ತುಂಬಾ ಒಳ್ಳೆಯ ಒಂದು ಜ್ಞಾನವನ್ನು ಕೊಡುವಂತ
ಒಳ್ಳೆಯ ವ್ಯಾಖ್ಯಾನಗಳನ್ನು ತರ್ತಾ ಇದ್ದಾರೆ. ಅಲ್ಲಿ ನೀವು ತರಬೇತಿಯನ್ನು ಪಡೆಯೋದಾದ್ರೆ, ನೀವು ಕಾಂಪಿಟೇಷನ್ ಎಕ್ಸಾಮ್ ಇರ್ಬೋದು, ಯಾವ್ಯಾವುದು ಬೇಕೋ ನೀವು ಹೋಗೋದಾದ್ರೆ ಅಲ್ಲಿ ಖಂಡಿತ ಅವ್ರ ವ್ಯವಸ್ಥೆ ಮಾಡಿಕೊಡ್ತಾರೆ. ಆದಷ್ಟು ನಿಮಗೆ ರಿಯಾಯಿತಿ ದರದಲ್ಲಿ ನಿಮಗೆ ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡಿಸ್ಕೊಡ್ತೇವೆ. ನೀವು ಯಾರಾದ್ರೂ ಹೋಗಿ ತರಬೇತಿ ಪಡೆಯೋದಾದ್ರೆ ಮುಂದಿನ ದಿವಸಗಳಲ್ಲಿ ನೀವು ಧಾರವಾಡದಲ್ಲಿ ನೀವು KS ಇರ್ಬೋದು, ಸ್ಪರ್ಧಾತ್ಮಕ ಪರೀಕ್ಷೆಗಳಿರ್ಬೋದು, ಅವುಗಳನ್ನು ನೀವೆಲ್ಲ ಪೂರಕವಾದಂತಹ ಸಿದ್ಧತೆಯನ್ನು ಮಾಡಿಕೊಳ್ಳಲಿಕ್ಕೆ ಖಂಡಿತ ಅವಕಾಶ ಇದೆ ಅಂತೇಳಿ ನಿಮಗೆಲ್ಲ ತಿಳಿಸ್ತಾ, ಹಾಗೆ ನಮ್ಮ ಭಕ್ತಪೀಠದಲ್ಲಿ ನೀವು ಯಾರಾದರೂ ಬಂದರೆ ಅಲ್ಲಿಯೂ ಸಹ ನಿಮಗೆ ಸರಿಯಾದ ಸಹಕಾರವನ್ನು ಕೊಡ್ತೇವೆ. ಹಾಗೆ ನಾವು ಇನ್ನೊಂದು ಸರ್ಕಾರದಲ್ಲಿ ಈಗಾಗಲೇ ಒತ್ತಡವನ್ನು ತಂದು ನಾವೊಂದು KPSC ಸದಸ್ಯರನ್ನ, ಲೋಕಸೇವಾ ಆಯೋಗದ ಸದಸ್ಯರನ್ನಾಗಿ ಈ ಭಾಗದ ಹೈದರಾಬಾದ್ ಕರ್ನಾಟಕಕ್ಕೆ ಒಂದು ಸ್ಥಾನವನ್ನು ಕೊಡಿಸ್ತಾ ಇದ್ದೇವೆ. ಆದಷ್ಟು ಬೇಗ ಆದರೆ ನಮ್ಮಲ್ಲಿ ಇನ್ನೂ ಅಧಿಕಾರಿಗಳಾಗಲಿಕ್ಕೆ, ಉನ್ನತ ಅಧಿಕಾರಿಗಳಾಗಲಿಕ್ಕೆ ಸರ್ಕಾರದಿಂದ ಅದನ್ನು ಪಡ್ಕೊಳ್ಳಿಕ್ಕೂ ಸಾಧ್ಯ ಆಗ್ತದೆ. ಅದನ್ನು ಆದಷ್ಟು ಬೇಗ ನಮಗೆ ಸಮಾಜಕ್ಕೆ ಸಿಗುವಂತಾಗಲಿ ಅಂತೇಳಿ ಆಶಿಸಿ, ನೀವೆಲ್ಲರೂ ಸಹ ಸಂಸ್ಕಾರ, ಶಿಕ್ಷಣ ಜೊತೆಗೆ ಸಂಸ್ಕಾರ ಬೇಕು, ಸಮಾಜಕ್ಕೆ ಸಂಸ್ಕಾರ ಸಿಗಲಿ ಅಂತಲೇ ಇಂದಿನ ನೀವೆಲ್ಲ ಹಲವಾರು ಅದರಲ್ಲೂ ಉತ್ತರ ಕರ್ನಾಟಕ, ನಾವು ಈ ಭಾಗದಲ್ಲಿ ನಮ್ಗೆ ವಿಶೇಷವಾದಂಥ ಒಂದು ಅಭಿಮಾನ ಯಾಕೆ ಅಂದರೆ, ನಮ್ಮ ಮಧ್ಯ ಕರ್ನಾಟಕ ದಾವಣಗೆರೆಯನ್ನು ದಾಟಿ ಹೋದರೆ ಅಲ್ಲಿಯ ಜನರ ವಿಚಾರನೇ ಬೇರೆ. ಅವ್ರಿಗೇನಪ್ಪ ಅಂದರೆ ಬರೀ ವ್ಯಾವಹಾರಿಕ ಚಿಂತನೆ ಮಾಡ್ತಾರೆ. ಅವರು ಮಠದಿಂದ ನಮಗೇನು ಸಿಗುತ್ತೆ, ಸ್ವಾಮಿಗಳು ಏನು ನಮಗೆ ಕೊಡಿಸ್ತಾರೆ, ಅಷ್ಟಕ್ಕಷ್ಟೇ ಸೀಮಿತ ಆಗಿರ್ತಾರೆ. ಆದ್ರೆ ಉತ್ತರ ಕರ್ನಾಟಕ ಈ ಭಾಗದ ಜನರಿಗೆ ಏನಪ್ಪಾ ಅಂತ ಹೇಳಿದ್ರೆ, ನಾವು ನೋಡ್ತಾ ಇರ್ತೇವೆ ಹಲವಾರು ಕಡೆಗಳಲ್ಲಿ ಧಾರ್ಮಿಕ ಪ್ರವಚನವನ್ನು ಕೇಳಲಿಕ್ಕೆ, ಆ ಧಾರ್ಮಿಕ ಸಂಸ್ಕಾರವನ್ನು ಪಡೀಲಿಕ್ಕೆ ಯಾವುದೇ ಮಠ ಮಾನ್ಯಗಳಿರಲಿ ತುಂಬಾ ಗೌರವದಿಂದ, ಪೂಜ್ಯ ಭಾವನೆಯಿಂದ ನಡ್ಕೊಳ್ಳುವ ಜೊತೆಯಲ್ಲಿ ಈ ಭಾಗದಿಂದ ಸಾಕಷ್ಟು ಉತ್ತಮವಾದ ಸಂಸ್ಕಾರ ಅಳವಡಿಸಿಕೊಂಡಿರುವಂಥದ್ದನ್ನು ಕಾಣ್ತಾ ಇದ್ದೇವೆ. ಹಾಗಾಗಿ ನೀವೆಲ್ಲ ಸಹ ವಿದ್ಯಾರ್ಥಿಗಳು ಸಂಸ್ಕಾರವಂತರಾಗಬೇಕು, ನಾಯಕತ್ವ ಗುಣವನ್ನು ಬೆಳೆಸ್ಕೊಳ್ಬೇಕು. ನೀವು ಸಹ ಸ್ವಾಭಿಮಾನಿಗಳಾಗಿ, ನಾವು ಖಂಡಿತ ನಾವು ಮಾಡಲಿಕ್ಕೆ ನಮಗೆ ಶಕ್ತಿ ಇದೆ, ಭಗವಂತ ಬುದ್ಧಿಶಕ್ತಿಯನ್ನು ಕೊಟ್ಟಿದ್ದಾನೆ, ವಿವೇಕವನ್ನು ಕೊಟ್ಟಿದ್ದಾನೆ ಅಂತೇಳಿ ನೀವೆಲ್ಲ ಸಾಧನೆಯನ್ನು ಮಾಡಲಿಕ್ಕೆ ನೀವೆಲ್ಲ ತಯಾರಾಗಬೇಕು ಅನ್ನುವಂಥ ಮಾತನ್ನು ಹೇಳಿ, ಅಂತ ಸಂಸ್ಕಾರವನ್ನ ಕೊಡ್ಲಿಕ್ಕೆ ಮಠ ಮಾನ್ಯಗಳಿರುವಂತಹದ್ದು. ಆ ಸಂಸ್ಕಾರ ನಿಮ್ಮೆಲ್ಲರೂ ಸಿಗಲಿಕ್ಕೆ ನಿಮಗೆ ಖಂಡಿತ ಸಿಗುತ್ತೆ. ಆ ಪರಂಪರೆ ಇದೆ, ಅವೆಲ್ಲವೂ ಸಿಗುವಂತಾಗಲಿ ಅಂತ ಆಶಿಸಿ ಮುಂದೆ ಮಾತಾಡೋರಿಗೆ ಏನಪ್ಪ ನಾವೇನು ಹೇಳ್ಬೇಕು, ಸಮಾಜದ ಹೇಳಿದ್ವಿ, ಗುರು ಪರಂಪರೆ ಹೇಳಿದ್ದೇವೆ, ಇವೆಲ್ಲವನ್ನು ಹೇಳಿದ್ದೇವೆ. ಹಾಗೆ ಇಲ್ಲಿ ಬರೀಲಿಕ್ಕೆ ಏನಾದ್ರೂ ಇದೆಯಾ ಇದ್ರೆ ಒಂದು 2 ನಿಮಿಷದಲ್ಲಿ ಒಂದು ಚಿತ್ರವನ್ನು ಬರೆದು ಅದನ್ನ ನಿಮಗೆ ಒಂದು ಪಾಠವನ್ನು, ಇನ್ನೊಂದು ಪಾಠವನ್ನು ಹೇಳಿ ನಮ್ಮ ಮಾತನ್ನು ಮುಗಿಸ್ತೇವೆ. ಅಲ್ಲಿವರೆಗೆ ನೀವೆಲ್ಲ ಶಾಂತವಾಗಿ ಕೇಳಬೇಕು. ಇದು ಮನುಷ್ಯನ ಆಕಾರ ಅಂತ ನಾವು ಅನ್ಕೋಬಾರ ಅಷ್ಟೇನೆ. ಇದೇನೇನಿದೆ ಅಂತೇಳಿ ಇಲ್ಲಿ ನಮ್ಗೆ ಭಗವಂತ ನಮ್ಗೆ ಅಮೂಲ್ಯವಾದ ವರವನ್ನ ಕೊಟ್ಟಿದ್ದಾನೆ. ಅದು ಶರೀರ. ಸಾಧನೆ ಮಾಡಲಿಕ್ಕೆ ಶರೀರ ಬೇಕು. ಆ ಶರೀರದಲ್ಲಿ ಭಗವಂತ ಬುದ್ಧಿಶಕ್ತಿಯನ್ನ ಕೊಟ್ಟಿದ್ದಾನೆ. ಹಾಗೆ ಮೆದುಳು ಎಲ್ಲಿರುತ್ತಪ್ಪ? ತಲೆಯಲ್ಲಿ ಇರ್ತಲ್ಲ ಮೆದುಳು. ಅದು ತಲೆಯಲ್ಲಿ ಮೆದುಳು ಇರ್ತದೆ ಎನ್ನುವಂಥದ್ದು. ಅದಕ್ಕೆ ಹಿಂಬದಿ ಪಕ್ಕದಲ್ಲಿ ಮೇಲೆ ಮೆದುಳು ಇರುವಂತಹ ಜಾಗದಲ್ಲಿ ಇಟ್ಕೊಳ್ತೇವೆ. ಇವೆಲ್ಲ ಓದಿರ್ತೇವೆ. ಏನ್ ನಮಗೆ ಮೆದುಳನ್ನ ಕೊಟ್ಟಿದ್ದಾನೆ. ಆ ಮೆದುಳಿನಲ್ಲಿ ಏನು ಶರೀರ ಇದೆ, ಹಾಗೆ ಇವುಗಳಲ್ಲಿ ಎಡ ಮೆದುಳು ಹಾಗೆ ಬಲ ಮೆದುಳು ಅಂತ ನಾವು ಎಲ್ಲ ಓದಿರ್ತೀವಿ. ಎಡ ಮೆದುಳು ಹಾಗೆ ಬಲಗಡೆ ಮೆದುಳು ಅಂತ ಒಂದಿದೆ. ಎಡ ಮೆದುಳು ಏನ್ ಬರ್ತದೆ ಈ ಜಾಗದಲ್ಲಿ, ಎಡ ಮೆದುಳಿನಲ್ಲಿ ಏನಿರುತ್ತೆ ನೋಡಿ. ತಲೆಯಲ್ಲಿ ವಿವೇಕ, ಇದನ್ನ ಬುದ್ಧಿ ಅಂತ ನಾವು ಕರೀಬಹುದು ಅಲ್ವಾ? ತಲೆಯಲ್ಲಿ ಮೆದುಳು ಇರ್ತದೆ, ಹಾಗೆ ಮೆದುಳಿನಲ್ಲಿ ವಿವೇಕ, ಬುದ್ಧಿ ಇರ್ತಲ್ಲಪ್ಪ, ಹಾಗೆ ವಿವೇಕ ಇಟ್ಕೊಂಡಿದ್ದೇವೆ. ಹಾಗೆ ನಮಗೆ ಆ ಮೆದುಳಿನಲ್ಲಿ ಎಡ ಮೆದುಳು
ಇರ್ತದೆ. ವಿಶ್ಲೇಷಣೆ ಮಾಡುವಂತ ವಿಚಾರವನ್ನ ಆ ಎಡಮೆದುಳಿನಲ್ಲಿ ವಿಶ್ಲೇಷಣೆ ಮಾಡ್ಲಿಕ್ಕೆ ನಮಗೆ ವಿಶ್ಲೇಷಣೆ ಮಾಡ್ತಿರಲ್ಲಪ್ಪ ನೀವೆಲ್ಲ, ನಮ್ಮ ವಿಶ್ಲೇಷಣೆ ಮಾಡುವಂತ ಆ ಬುದ್ಧಿಶಕ್ತಿಯನ್ನ ಈ ಎಡಮೆದುಳಿನಲ್ಲಿ ಕೊಟ್ಟಿದೆ. ಹಾಗೆ ಎಡಮೆದುಳಿನಲ್ಲಿ ವಿಶ್ಲೇಷಣೆ ಮಾಡಲಿಕ್ಕೆ, ವಿಚಾರ ಮಾಡಲಿಕ್ಕೆ ಅಲ್ಲಿ ಅವಕಾಶ ಇದೆ. ಹಾಗೆ ತರ್ಕಬದ್ಧ ವಿಚಾರವನ್ನು ಮಾಡಲಿಕ್ಕೂ ಅಲ್ಲಿ ಅವಕಾಶ ಇದೆ. ತರ್ಕ, ವಿಶ್ಲೇಷಣೆ ಮಾಡಕ್ ಬರುತ್ತೆ. ಹಾಗೆ ತರ್ಕವನ್ನು ಮಾಡಲಿಕ್ಕೂ ಇಲ್ಲಿ ಲಾಜಿಕ್, ನಾವು ಲಾಜಿಕ್ ಅಂತ ಕರಿತೀವಲ್ಲ, ಲಾಜಿಕ್ ಮಾಡೋಕ್ಕೂ ಇಲ್ಲಿ ಅವಕಾಶ ಇದೆ. ಇಲ್ಲಿ ಎಡಮೆದುಳಿನಲ್ಲಿ ಲಾಜಿಕ್ ಮಾಡಲಿಕ್ಕೆ, ಅಂದ್ರೆ ತರ್ಕಬದ್ಧವಾಗಿ ವಿಚಾರ ಮಾಡಲಿಕ್ಕೆ, ಹಾಗೆ ಭಾಷೆಗೆ ಸಂಬಂಧಿಸಿದಂಥ ಭಾಷೆಗಳು, ಎಷ್ಟು ಭಾಷೆಗಳನ್ನಾದ್ರೂ ತಿಳ್ಕೋಬೋದಲ್ಲ, ಕನ್ನಡ, ಇಂಗ್ಲಿಷ್, ಹಿಂದಿ, ಮರಾಠಿ, ಆ ಭಾಷೆಗೆ ಸಂಬಂಧಿಸಿದಂತೆ ವಿಚಾರವನ್ನು ತಿಳ್ಕೊಳ್ಳಿಕ್ಕೂ ಅವಕಾಶ ಇದೆ. ಹಾಗೆ ಇನ್ನು ಏನಿದೆಯಪ್ಪ, ಬರವಣಿಗೆಗೆ ಸಂಬಂಧಪಟ್ಟಂತೆ ಬರವಣಿಗೆ ಮಾಡ್ತೀವಲ್ಲ ಈಗ, ಅದನ್ನು ನಮ್ಮ ಎಡಮೆದುಳಿನಲ್ಲಿ ಈ ಕಡೆ ನಾನು ಸಹ ಕೇಳ್ತಾರಪ್ಪ, ಬರವಣಿಗೆ ಮಾಡಲಿಕ್ಕೂ ಇಲ್ಲಿ ಎಡಗಡೆ ಮೆದುಳಿನಲ್ಲಿ ಅವಕಾಶ ಇದೆ. ಬರವಣಿಗೆಗೆ ಸ್ಫೂರ್ತಿ ಯಾವಪ್ಪ ಅಂದ್ರೆ ಬರವಣಿಗೆಗೆ ಎಡಮೆದುಳು. ಹಾಗೆಯೇ ಇನ್ನು ಯಾವ ಇದೆ ಅಂತ ಹೇಳಿದ್ರೆ ನೋಡಿ, ಸಂಖ್ಯಾಶಾಸ್ತ್ರ ಗೊತ್ತಿದೆಯಲ್ಲ, ಆ ಸಂಖ್ಯಾಶಾಸ್ತ್ರವನ್ನ ನೀವು ಎಷ್ಟಾದ್ರೂ ನೀವು ತಿಳ್ಕೊಳ್ಳಿಕ್ಕೆ, ಅಲ್ಲಿ ನೆನಪಿಟ್ಕೊಳ್ಳಿಕ್ಕೆ ಅವಕಾಶ ಇರುವಂತದ್ದು ಇಲ್ಲಿ ಎಡಮೆದುಳಿನಲ್ಲಿ ಅವಕಾಶ ಇರುವಂತದ್ದು. ಹಾಗೆ ಇನ್ನು ಏನೆಲ್ಲ ಅವಕಾಶ ಇದೆ ಅಂದ್ರೆ, ಬಲಗೈಯಲ್ಲಿ ನಡೆದಂತ ನೋಡಿ, ಎಡಗಡೆ ಇರುವಂತಹ ಮೆದುಳಿನಲ್ಲಿ ಬಲಗೈಗೆ ಸಂಬಂಧಿಸಿದಂತಹ ಚಟುವಟಿಕೆಗಳು, ಬಲಗೈನಲ್ಲಿ ಇರುವಂತಹ ಚಟುವಟಿಕೆಗಳನ್ನ ಅಲ್ಲಿ ಗಮನಿಸುವಂತಹ, ಅಲ್ಲಿ ಡೈರೆಕ್ಷನ್ ಕೊಡುವಂತಹ ಶಕ್ತಿ ಇರುವಂತಹದ್ದು ಎಡಮೆದುಳಿನಲ್ಲಿ. ಬಲಗೈಗೆ ಸಂಬಂಧಿಸಿದಂತಹ ವಿಚಾರಗಳನ್ನ ಅಲ್ಲಿ ತಿಳಿಲಿಕ್ಕೆ ಅಲ್ಲಿ ಅವಕಾಶ ಮಾಡಿದೆ.
ಸರ್ಕಾರಿ ಮಾಡಬಲ್ಲೆ ಅನ್ನೋ ಧೀಮಂತ ವ್ಯಕ್ತಿ. ಮತ್ತೊಂದ್ಸರಿ ಚಪ್ಪಾಳೆ ತಗೊಂಡು ವಿಜಲ್ ಹೊಡೆಯೋದು ಕೆಟ್ಟ ಅಭ್ಯಾಸ ಗುರುಗಳ ಮುಂದೆ ಸಮಾಜದಲ್ಲಿ. ಹಾಗೆ ಮತ್ತೊಬ್ಬರು KS ನೀವುಗಳು ಸಹ ನಿಮ್ಗೆ ಹೇಳಿಲ್ಲ ಇಲ್ಲಿ ಮಾತಾಡ್ತಾ ಇದ್ದೀನಿ. ಅಲ್ಲ ಗಮನದಲ್ಲಿರಪ್ಪ, ಮದುವೆ ಆಗಿಲ್ಲ. ನೀವು ನಿಮ್ಗೊಬ್ಬರು ಗೆಳೆಯರಾಗಿ, ಒಬ್ಬ ಅಣ್ಣನಾಗಿ, ಒಬ್ಬ ಸಹೋದರ ಥರ ಇವ್ರು ಇರ್ತಾರ. ಇವ್ರ ನಂಬರ್ ತಗೊಂಡು ವಾಟ್ಸಪ್ ಗ್ರೂಪ್ ಹಾಕೊಳ್ಳಿ. ನೀವು ಹಾಕೋಬೇಡ್ರಿ. ಥ್ಯಾಂಕ್ ಯು. ನಿಮ್ಮ ಜೀವನದಲ್ಲಿ ನೀವು ಏನು ಅನ್ಕೋತೀಯ ಅನ್ನೋದನ್ನ ಆ ಭಗವಂತ ನಿಮ್ಗೆ ದಯಪಾಲಿಸ್ಲಿ ಅಂತ ನಾನು ಆ ಭಗವಂತನಲ್ಲಿ ಕೇಳ್ಕೊತೀನಿ. ಧನ್ಯವಾದಗಳು. ಡಬಲ್ 3 9900 ಇದು ಗುರುಮಟ್ಟದ್ದು. ಅವ್ರದ್ದು ವಾಟ್ಸಪ್ ಗ್ರೂಪ್ ಹಾಕೊಳ್ಳಿ. ಏನಾಯ್ತು ಫೋನ್ ಮಾಡೋದು ವಾಟ್ಸಪ್ ಅಲ್ಲಿ ಮಾಡಿ. ನಿಮ್ದೇ ಆದಂತ ಒಂದು ಗುರುಮಠ ಇದೆ, ಜ್ಞಾಪಕ ಇರಲಿ. ನಿಮ್ದೇ ಆದಂತ ಒಂದು ಶಕ್ತಿ ಇದೆ. ನಿಮ್ಗೋಸ್ಕರ ತನು ಮನ ಧನ ಸಮೇತ ನಿಮ್ಗೋಸ್ಕರ ನಿಮ್ಮ ಅಭಿವೃದ್ಧಿ ಪಡೆಯುವಂತ ಒಬ್ಬ ತಂದೆ ತಾಯಿ ರೂಪದಲ್ಲಿರೋ ನಮ್ಮ ಭಗೀರಥ ಪೀಠದ ಸ್ವಾಮೀಜಿಗಳಿದ್ದಾರೆ. ಹಾಗೆ ನಿಮ್ಮ ವಾಟ್ಸಪ್ ಗ್ರೂಪಲ್ಲಿ ದಯವಿಟ್ಟು ಮುಟ್ಟೆ ಇಟ್ಟು ಟೀ ಆಯ್ತಾ, ಕಾಫಿ ಆಯ್ತಾ, ಗುಡ್ ಆಫ್ಟರ್ನೂನ್ ಅನ್ನೋದ ಯಾವಾಗಲೂ ಸಮಾಜಕ್ಕೆ ಉತ್ತಮವಾದ ಸಂದೇಶ ಕೊಡುವಂಥ ವಿಷಯಗಳಿಂದ ಮಹೇಶ ಇಲ್ಲೇ ಒಮ್ಮ ಗುರುಗಳ ಸಮಾನ